ಅದೇ ರೀತಿಯಾಗಿ ಬಿ ಒ ಪಾಟೀಲ್ ಅವರು ಬಂದು ಪೂಜ್ಯ ಶ್ರೀಗಳವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು. ಹಾಗೆ ಸಮಗ್ರ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿರುವ ಆದಿಗುರು ಭಗವತ್ ಪೂಜ್ಯ ಪಾದಶಂಕರ ಭಗವತ್ಪಾದಾಚಾರ್ಯರ, ವಿಶ್ವಗುರು ಬಸವಣ್ಣನವರ, ವಿಶ್ವದ ಎಲ್ಲ ದಾರ್ಶನಿಕರ ಶ್ರೀಚರಣಗಳನ್ನು ಶಬ್ದಸಾರಿ ನಮಿಸಿ ಎರಡನೇ ದಿನದ ಸಾಯಂಕಾಲದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರತಕ್ಕಂಥ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರುವ ಮುಮುಕ್ಷುಗಳ ಹಿತಚಿಂತಕರಾಗಿರತಕ್ಕಂಥ ವೇದಾಂತ ಭಾಗೀಶರು, ಶಿವಾದ್ವೈತ ಭೂಷಣರು, ಗೀತೋತ್ತಮ ವೇದಾಂತ ಆಚಾರ್ಯರಾಗಿರುವ ಡಾಕ್ಟರ್ ಅಪ್ಪಾಜಿಯವರ ಶ್ರೀಚರಣಗಳನ್ನು ಎನ್ನ ಬೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅಧಿಕರಣವಾಗಿರಿಸಿಕೊಂಡಿರತಕ್ಕಂಥ ವಿಷಯ ಉರುಲಿಂಗ ಪದ್ಯ ಒಂದು ವಚನ. ಮಹಾತ್ಮರಾಗಿರತಕ್ಕಂಥವರು ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಹೋಗರು. ಎಲ್ಲರಕ್ಕಿಂತಲೂ ವಿಲಕ್ಷಣವಾಗಿರತಕ್ಕಂಥದ್ದು ಮಹಾತ್ಮರ ಅವತಾರ ಎನ್ನತಕ್ಕಂಥದ್ದು. ಜಗದ್ಗುರು ಸಿದ್ಧಾರೂಢರ ಪರಂಪರೆಯಲ್ಲಿ ಸಿದ್ಧಾರೂಢರ ಅವತಾರವಾದ ನಂತರ ಆರೂಢ ಜ್ಯೋತಿ ಬ್ರಹ್ಮಶ್ರೀ ಶಿವಪುತ್ರ ಸ್ವಾಮಿಗಳ ಆದ ನಂತರ ನಮ್ಮ ಆರೂಢ ಪರಂಪರೆಯ ದಿವ್ಯ ಜ್ಞಾನವನ್ನು ಸಿದ್ಧಾರೂಢರನ್ನು ಬಹುಶಃ ಜಗತ್ತಿನಾದ್ಯಂತ ಪ್ರಚಾರ ಮಾಡಿರತಕ್ಕಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ಬೀದರಪ್ಪಗಳು ಅನ್ನೋದು ನೆನಪಿನಲ್ಲಿಡಬೇಕು. ಅವರು ಮಾಡಿರತಕ್ಕಂಥ ಕಾರ್ಯ, ಅವರು ಮಾಡಿರತಕ್ಕಂಥ ಶಿಕ್ಷಣದ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ನೋಡಿದರೆ ಎಂತೆಂಥವರು ಸಹಿತ ಮೂಗಿನ ಮೇಲೆ ಬೆರಳಿಡಬೇಕು, ಸಾಮಾನ್ಯ ಆಗಿರತಕ್ಕಂಥದ್ದೆಲ್ಲ. ಸುಮಾರು 3-4 ಬುಕ್ಗಳೆನ್ನತಕ್ಕಂಥವುಗಳು ಪ್ರಿಂಟ್ ಆಗಿದ್ದಾವೆ. ಇಲ್ಲಿ ಸುಮಾರು 1 ವರ್ಷ 2 ವರ್ಷದ ಹಿಂದೆ ನಾವು ಎಲ್ಲ ಭಕ್ತರನ್ನು ಕೂಡಿಕೊಂಡು ಸುಮಾರು 4-5 ಕ್ರೋಸರ್ ತೆಗೆದುಕೊಂಡು ಮೊದಲು ಹೋಗಿ ಅಪ್ಪಗಳ ಮಠಕ್ಕೆ ಹೋಗ್ಬೇಕು, ಬೀದರ್ಕ್ಕೆ. ಅಪ್ಪಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾನಕ್ ಜೂಲಾದ ನೋಡಿಕೊಂಡು ಆನಂತರ ಚಳಕಾಪುರಕ್ಕೆ ಬರಬೇಕು. ಚಳಕಾಪುರದೊಳಗೆ ಮಠ ಐತೆ ಅಪ್ಪಗಳದು. ಸಿದ್ಧಾರೂಢರು ಯಾವ್ರವರು ಎಲ್ಲವರು ಏನು ಅನ್ನೋದು ಅಷ್ಟೇ ಯಾರಿಗೂ ಗೊತ್ತಿರಲಿಲ್ಲ. ಸಿದ್ಧಾರೂಢರು ಚಳಕಾಪುರದವರು ಅನ್ನೋದನ್ನು ಕಾಲ್ನಡಿಗೆಯಿಂದ ಸಂಚಾರ ಮಾಡಿ ಸಿದ್ಧಾರೂಢರು ಇದೇ ಊರನ್ನವರು ಅನ್ನೋದನ್ನು ಪತ್ತೆ ಹಚ್ಚಿರತಕ್ಕಂಥವ್ರು ಬೀದರಪ್ಪಗಳು ನೆನಪಿನಲ್ಲಿ. ಆನಂತರ ಸಾಕಷ್ಟು ಗ್ರಂಥ ಅದು ಆಯಿತು, ಆ ಮಾತಂತ ಇರಲಿ. ಚಳಕಾಪುರಕ್ಕೆ ಬರಬೇಕು. ಚಳಕಾಪುರಕ್ಕೆ ಬಂದು ಸಿದ್ಧಾರೂಢ ಪುಟ್ಟಿರ್ತಕ್ಕಂಥ ಮನೆಯನ್ನ, ಆನಂತರ ಸಿದ್ಧಾರೂಢರ ಮಠವನ್ನು ದರ್ಶನ ಮಾಡಬೇಕು. ಆನಂತರ ಬಸವ ಕಲ್ಯಾಣಕ್ಕೆ ಬರ್ಬೇಕಂತೇಳಿ ಇಲ್ಲಿಂದ 4-5 ಕ್ರೋಸರ್ ತೆಗೆದುಕೊಂಡು ಹೋದೀವಿ ನಾವು. ಹೋಗುವಾಗ ನಾ ಅಂದೆ 4-5 ಕ್ರೋಸರ್ ತಗೊಂಡು ಹೊಂಟೀವಿ, ಅದು ಹಳ್ಳಿ ಒಳಗಿನ ಮಂದಿನ ಕರ್ಕೊಂಡ. ಎಲ್ಲಿ ಯಾರು ಕಳ್ಕೊತಾರೋ ಏನಾಕೈತೋ ಹೆಂಗೆ ಹೊಂಟಿದೀವಿ ಸಿದ್ಧಾರೂಢಪ್ಪ ಮತ್ತೆ ಸರಿಯಾಗಿ ತಂದು ಮುಟ್ಟಿಸು ಹೊತ್ತು ಸಿದ್ಧಾರೂಢಗೆ ನಾವು ಕೈ ಮುಗಿದೀವಿ. ನಮ್ಮ ಶರಣರು ಹೇಳಿದರು, ಅನಂತ ಆನಂದ ಶರಣರು. ಏನು ಅಂತ ಕೇಳಿದ್ರೆ, ಯಪ್ಪ ಎಂತಿಂಥ ಊರಾಗ ಏನೇಲೆಲ್ಲ ಪವಾಡ ಮಾಡಿದ್ವಿ, ನಮ್ಮ ಊರೊಳಗೆ ಏನಾರ ಪವಾಡ ಮಾಡಿ ತೋರಿಸು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ರು. ಏನು ಘಟನೆ ಆಯಿತು ಅಂತ ಕೇಳಿದರೆ, ನಮ್ಮ ಸದಾಶಿವ ಬೆನಕಟ್ಟಿ ನಿಮಗಂತೂ ಗೊತ್ತೈತಿ, ಅವಾಗ ಒಕ್ಕಲ್ತನದ ಕೆಲಸನ ಜೋರು ಭಾಳ ಸಾಕಷ್ಟು. ಅವ್ರ ಮನೆಯೊಳಗೆ ಎತ್ತಿತ್ತು, ಬಹುಶಃ ಅದನ್ನು ಈಗ ಮಾರಿರ್ಬೇಕು. ಆ ಎತ್ತು ಹೆಂಗ ಅಂತ ಕೇಳಿದ್ರೆ, ಯಾರನ್ನಾರೇ ನೋಡಿತು ಅಂದ್ರೆ ಹಗ್ಗ ಹರ್ಕೊಂಡು ಹೋಗಿ ಇರದ ಬಿಡುದು ಅದು. ಹೀಗಾಗಿ ಅವ್ ಎಲ್ಲಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅವಾಗ ಅವರ ಅಕ್ಕನಾಗಿರತಕ್ಕಂಥವ್ರು ಯಮನಮ್ಮ ಹೇಳಿದ್ರು, ಅಪ್ಪಗಳ ನಮ್ಮ ಸದಾಶಿವಗೆ ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಅದಕ್ಕಾಗಿ ನೀವು ಅವನ್ನ ಕರ್ಕೊಂಡು ತಗೊಂಡು ಹೋಗ್ರಿ, ಬೀದರ್ ಮಠ ನೋಡ್ಲಿ, ಚಳಕಾಪುರ ನೋಡ್ಲಿ, ಬಸವ ಕಲ್ಯಾಣ ನೋಡ್ಲಿ ಅಂತ ಹೇಳಿದ್ರು.
ಅವ್ರ ಮನೆಯವ್ರು ಹೇಳಿದ್ರೆ ಒಪ್ಕೊಂಡಿದ್ದಿಲ್ಲ. ಇಂಥ ಇರುಕಳ ದನ ಐತಿ, ಇದನ್ನ ಬಿಟ್ಕೊಂಡು ಹೆಂಗೆ ಹೋಗ್ಲಕ್ಕಾಕೈತಿ, ಇದನ್ನ ಮಾರಿದ ಮ್ಯಾಗ ನಾ ಹೋಗ್ಬೋದು. ಅವಾಗ ನನಗೆ ಫೋನ್ ಹಚ್ಚಿ ಹೇಳಿದ್ರು ಕರ್ಕೊಂಡು ಹೋಗ್ರಿ ಅಂತೇಳಿ. ನಾನು ಫೋನ್ ಹಚ್ಚಿ ಹೇಳಿದಾಗ ಅವ್ನ ನಿರ್ವಾಹ ಎಲ್ಲ ಒಪ್ಕೊಂಡ ಕರ್ಕೊಂಡು ತಗೊಂಡು ಹೊಂಟಿವಿ. ಬೆಳಗಾನ ಹೋಗಿ ಎಲ್ಲಿಗೆ ಹೋದಿವಿ ಅಂತ ಕೇಳಿದ್ರೆ ಸೀದಾ ಅಪ್ಪಗಳ ಮಠಕ್ಕೆ ಹೋದಿವಿ. ಸಿದ್ಧಾರೂಢ ಮಠಕ್ಕೆ ಹೋದಿವಿ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡಿವು. ಕರೆಕ್ಟ್ ಅಪ್ಪಗಳ ಪ್ರವಚನ ಐತಿ ಅಂತ ಹೇಳಿದರು. ಹೇಳಿದಾಗ ಪ್ರವಚನಕ್ಕೆ ಹೋಗಿ ಕೂತೀವಿ. ಪ್ರವಚನ ಮುಗಿಸ್ಕೊಂಡ್ವಿ. ಅಪ್ಪಗಳ ದರ್ಶನ ಮಾಡಿದೀವಿ. ಅಪ್ಪಗಳು ಹೇಳಿದರು, ನಿಮ್ಮ ಜೊತೆ ಯಾರೇ ಒಬ್ಬರನ್ನ ಕೊಟ್ಟು ಕಳಿಸ್ಲಿಯೋ ಹೆಂಗ ಅಂತ ಕೇಳಿದರು. ಇಲ್ಲರಿಪ್ಪ ಡ್ರೈವರ್ ಅದು ಪರಿಚಯದವ್ರು ಅದಾರ ಅಂತಂದೆ. ಆಯಿತು, ಹಂಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ಹೈರಾಣ ಹಾಕಿರಿ. ಈಗ ಮೊದಲು ನಾಷ್ಟ ಮಾಡ್ಲಿಕ್ಕೆ ಹೇಳ್ತೀವಿ, ಚೆನ್ನಾಗಿ ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ಅಪ್ಪಗಳು ಹೇಳಿದರು. ನಾಷ್ಟ ಮಾಡಿಸಿದ್ರು. ಎಲ್ಲರೂ ನಾಷ್ಟ ಮಾಡಿದೀವಿ. ಅಪ್ಪಗಳ ದರ್ಶನ ಮಾಡಿಕೊಂಡು ಅಲ್ಲಿ ಬೀದರ್ದೊಳಗಿರ್ತಕ್ಕಂಥ ನಾನಕ್ ಜೋಲ ಒಂದು ಲಿಂಗ ಐತೆ, ಅದನ್ನು ಎಲ್ಲ ದರ್ಶನ ಮಾಡಿಕೊಂಡು ಚಳಕಾಪುರಕ್ಕೆ ಬಂದೀವಿ. ಚಳಕಾಪುರಕ್ಕೆ ಬರ್ಗುಡ್ದನ ಸಿದ್ಧಾರೂಢರ ಅಣ್ಣ ಬಸಪ್ಪ, ನೂರಂದಪ್ಪ, ಸಿದ್ದಪ್ಪ ಅಂದ್ರೆ ಸಿದ್ಧಾರೂಢವ್ರೆ, ಆ ಬಸಪ್ಪನವರ ಮಗ ಮರಿಮಮ್ಮಗ ಭೀಮಾಶಂಕರ್ ಅಂತ ಹೇಳಿ ಈಗಲೂ ಸಹಿತದ ನಾವು ಒಂದು ಅಂಗಡಿ ಇಟ್ಕೊಂಡು ನಡೆಸ್ತಾನ. ಅವಾಗ ನಮಗೆ ಸ್ವಲ್ಪ ಪರಿಚಯ ಇತ್ತು. ನಾವು ಅಲ್ಲಿ ಹೋಗೋಣ, ನಾಗರಾಳಿನಿಂದ ಜ್ಞಾನೇಶ್ವರ ಅಪ್ಪಗಳು ಬಂದಾರಲ್ಲ ಅಂತ ಹೇಳಿ ಭಾಳ ವ್ಯವಸ್ಥೆ ಮಾಡಿದ. ಅವ್ರು ಹೇಳಿದರು, ಬಂದಿರಿ ಇಷ್ಟು ಜನ ಎಲ್ಲ ಬಂದಿರಿ, ಸಿದ್ಧಾರೂಢಪ್ಪನ ಬದ್ದಲು ಒಂದಿಟ್ಟು ಏನಾರು ಹೇಳ್ರಿ ಅಂತಂದಾಗ ಹೇಳ್ಕೋತ ನಾವು ಕೂತೀವಿ. ಇಲ್ಲಿ ಏನಾಯಿತು ಇಲ್ಲಿ ನಗರಾಳದೊಳಗೆ ಅಂತ ಹೇಳಿ ಸದುನ ಮನ್ಯಾಗ ಏನಾಯಿತು ಅಂದ್ರೆ ಆ ಯಾವ ಇರುಕಳು ಎತ್ತು ಅದು ಹರ್ಕೊಂಡು ಹೋಗಿಬಿಡ್ತು ಹೊರಗೆ. ಅವದಾನ ಚಳಕಾಪುರದೊಳಗೆ ಅಲ್ಲಿ ಇಲ್ಲಿ ಎತ್ತು ಹರ್ಕೋತು. ಇಲ್ಲಿಂದ ಫೋನ್ ಹಚ್ಚಿರು ಅವ್ರು ಅಕ್ಕಾಗವ್ರು, ಸದು ಎತ್ತು ಹರ್ಕೊಂಡತ್ ಹೆಂಗೆ ಮಾಡೋದು? ಇಲ್ಲ, ನಾ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನೀವು ಅಪ್ಪಗಳು ಹಠ ಮಾಡಿ ನಾನು ಇಲ್ಲಿ ಕಳಿಸಿಬಿಟ್ರಿ, ನಾಯರ್ ಏನು ಮಾಡಲಿ ಅಂದ. ಆಯಿತು, ಎಲ್ಲ ಮನೆಯವ್ರು ಬಾಗಿಲ ಹಾಕೊಂಡು ಅಂತೇಳಿ ಎಲ್ಲರಿಗೆ ಫೋನ್ ಹಚ್ಚಿ ಹೇಳ್ರಿ, ಮತ್ತು ಅದು ಯಾರಿಗಿರಿ ಏನ್ರಿ ಮಾಡಿ ಹಿಡಿತು ಅಂತ ಹೇಳಿದಾಗ ಆಯಿತು ಅಂತ ಹೇಳಿದರು. ಅದು ಅಲ್ಲೇ ಮನೆ ಮಗಲ ತೊಗರಿ ಹಾಕಿದ್ರು, ಅದಿನ ಹೂ ಹಿಡ್ದಿದ್ದಿಲ್ಲ. ಆ ತೊಗರಿ ತಿಂದ್ಕೊಂಡು ಮುಂದೆ ಗೊಂಜಾಳ ಪಡಕ್ಕೆ ಹೋಯ್ತು. ಅಲ್ಲಿ ತಿಂದ್ಕೊಂಡು ಅದು ಎಲ್ಲ ಕಡೆ ಸುತ್ತಾಕಿ ಬರೋದ್ರೊಳಗೆ ಇವ್ರು ಏನು ಮಾಡಿದ್ರು ಅಂದ್ರೆ ಒಂದು 2 ಹೊರಿ ಮೇವು ಮಾಡಿಟ್ಟಿದ್ರು. ಅದನ್ನೆಲ್ಲ ಅದ್ರ ಮುಂದೆ ಒಗದ ಮತ್ತೆ ಬಂದು ತಮ್ಮ ಮನೆ ಬಾಗಿಲ ಹಾಕೊಂಡು ಸುಮ್ಮನೆ ನಿಂತ್ಬಿಟ್ರು. ಇಷ್ಟು ಆಯಿತು. ಅಲ್ಲಿಂದ ಎತ್ತು ಬಂದು ಏನು ತಾನು ದವಣಿ ಹಂತಲ್ಲಿ ನಿಂತಿತ್ಲ, ಅದು ಏನಾಗಿತ್ತು ಅಂದ್ರೆ ಬೋರ್ಕಡಿ ಒಳಗಿಂದ ಉಚ್ಚಿ ಕೆಳಗೆ ಬಿದ್ದಿತ್ತು. ಅದು ಅರ್ಧ ಬೋರ್ಕಡಿ ಕೊಳ್ಳ ಜೋತಾಡ್ತಿತ್ತು. ಈಗ ಹೆಂಗೆ ಮಾಡೋದು? ಯಾರು ಕಟ್ಲಾಕ್ ಹೋಗೋದಲ್ಲ, ಯಾರು ಒಪ್ಕೊಳ್ಳಿಲ್ಲ. ಅವ್ರ ಅಣ್ಣಾಗಿರ್ತಕ್ಕಂಥ ಗಂಗಪ್ಪ ಅವನು ಇಲ್ಲೇದಾನ, ಬಹುಶಃ ಇಲ್ಲೇ ಅಡುಗೆ ಮಾಡ್ಲತ್ತೆ ಅನಿಸ್ತೆ ಅವನು. ಯಾರು ಒಪ್ಕೊಳ್ಳಿಲ್ಲ. ಸದು ಹೇಳಿದ್ರ ಅಕ್ಕ ಏನು ಮಾಡ್ಲಾಕ್ ಬರೋದ್ರ ಅವನು ಸದುನು ಹಿಂಸರದ, ಅವನು ಇಲ್ಲೇದಾನ, ಅವನು ನಿಂತಾನ ಇಲ್ಲೇ. ಈಗ ಹೀಗಾಗಿ ಏನಾಯಿತು ಅಂತ ಕೇಳಿದ್ರೆ ಅದು ಬೆಳಗಾನ ಹಂಗೆ ಮೇವು ತಿನ್ಕೋತ ನಿಂತು ಏನು ಕೆಳಗೆ ಬೋರ್ಕಡಿ ಒಳಗಿಂದ ಉಚ್ಚಿ ಕೆಳಗೆ ಬಿದ್ದೈತಿ, ಅದು ತಾನ ಸರಪಣಿ ಎದ್ದು ಆ ಬೋರ್ಕಡಿ ಒಳಗೆ ಸೇರಿ ಕೂತೈತಿ. ಇದು ಸಿದ್ಧಾರೂಢಪ್ಪನ ಪಾಡ್ ನೋಡ್ರಿ. ಹೇಳಿ ಕಾರಣ ಏನು ಅಂತ ಕೇಳಿದ್ರೆ ಸಿದ್ಧಾರೂಢಪ್ಪನ ಲೀಲೆ ಎನ್ನತಕ್ಕಂಥದ್ದು ಬಹಳ ಅಗಟೀತ ಆಗಿರತಕ್ಕಂಥದ್ದಿದೆ. ಸುಮ್ಮ ಅಪ್ಪಗಳ ಮುಂದೆ ಹೇಳಬೇಕು ಅಂತ ನನಗೆ ಭಾಳ ಇಚ್ಛಾ ಇತ್ತು. ಇದು ಹೇಳಿದ್ದೇನೆ. ಇನ್ನು ಮುಂದೆ ನಿಮ್ಮೆಲ್ಲರಿಗೆ ಪೂಜ್ಯರ ಪ್ರಸಾದವಾಣಿಯನ್ನು ಕೇಳಿ ನಾವು ನೀವೆಲ್ಲರೂ ಧನ್ಯರಾಗೋಣ ಎನ್ನತಕ್ಕಂಥ ಮಾತುಗಳನ್ನು ಹೇಳಿ ನನ್ನೆರಡು ತೊದಲು ನುಡಿಗಳನ್ನು ಪೂಜ್ಯರ ಪಾದಾರವಿಂದಗಳಿಗೆ ನುಡಿ ಪುಷ್ಪಗಳನ್ನು ಸಮರ್ಪಣೆಗೊಳಿಸುತ್ತೇನೆ. ಹರವು ತತ್ಸತ್ಪರಬ್ರಹ್ಮಣ್ಯ ನಮೋ ನಮಃ. ಪ್ರವಚನವನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳು. ಜಗದ್ಗುರು ಸಿದ್ಧಾರೂಢರ ಪ್ರಚಾರವನ್ನು, ನಾಮವನ್ನು ಸಿದ್ಧಾರೂಢರಿದ್ದಾಗೇನೆ ಅಕ್ಕಲಕೋಟಿ ಶರಣರು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಆ ಪ್ರಶಸ್ತಿಯನ್ನು ಪೂಜ್ಯರು ದಯಪಾಲಿಸಬೇಕು, ಆಶೀರ್ವಾದವನ್ನು ಮಾಡಬೇಕು. ಹೀಗೆ ಯಾವಾಗಲೂ ಸಮಾಜ ಸೇವೆಯನ್ನು ಮಾಡ್ತಾ ಆ ಪರಮಾತ್ಮನ ಸದ್ಗುರುವಿನ ಪ್ರೀತಿಗೆ, ಭಕ್ತಿಗೆ, ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. श्रीमद् जगद्गुरु सिद्धारूढ़ स्वामी महाराज की, श्रीमद् जगद्गुरु शिव कुमारेश्वर स्वामी महाराज की, सकल साधु संत महाराज की जय मंगलम, जय नमः।
ನಮ್ಮ ಮುರುಗೇಶ್ ಅವರು ಬಹಳ ಸಮಾಜ ಸೇವಾದೊಂದರು. ಎಲ್ಲ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿರುವಂಥವರು ಪೂಜ್ಯರು. ಅವರಿಗೆ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಶಿವಾವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕನಕಮಲ ಸಂಜಾತರಾದ ನೋಡಿ ಉರ್ಲಿಂಗಕ್ಕೆ ಪರಿಹಾರ ಮಾಡುವ ಶಿವಪುತ್ರ ಸ್ವಾಮೀಜಿಯವರ ಗುರುಗಳಲ್ಲಿ ಮಾತನಾಡುವ ಉದ್ಧಾರಗಳ ಅತ್ಯಂತ ನಿಷ್ಠೆಗಳ ಸ್ವಾಮಿಗಳ ಗುರುವರಾರುಣ ಮಹಾಸ್ವಾಮಿಗಳ ಚಿನ್ನಾಂತರದವರೆಗೆ ಗೌರವಿಸಿ ಅವರುಗಳಿಗೂ ಎಲ್ಲ ಮಹಾರಾಷ್ಟ್ರದ ಶರಣ. ಅವನ ಹೆಸರು ಪೆದ್ದಿ, ಗುರುಗಳ ಹೆಸರು ಗುರ್ಲಿಂಗ. ಅವೆರಡೂ ಕೂಡಿ ಗುರ್ಲಿಂಗ ಪೆದ್ದಿ ಅಂತಾಗಿದೆ. ಸಾಮಾನ್ಯ ವ್ಯಕ್ತಿ ನಿಷ್ಠೆ, ಭಕ್ತಿ, ಶ್ರದ್ಧೆ ಮನುಷ್ಯನನ್ನ ಏನು ಮಾಡುತ್ತದೆ, ಏನು ಆಗ್ತದ ಅನ್ನೋದಕ್ಕೆ ಗುರ್ಲಿಂಗ ಪೆದ್ದಿಗಳೇ ಒಂದು ದೊಡ್ಡ ಉದಾಹರಣೆ. ನಮ್ಮ ಶರಣ ಬಹಳ ದೊಡ್ಡ ಮಾತನ್ನ ಮಾತಾಡಕತ್ತಾರ ಅವರು. ಮುಕ್ತರು ಅವರು ಹೇಗೆ ಇರ್ತಾರೆ ನಿಮ್ಗೆ ಗೊತ್ತದ? ಪೊಲೀಸ್ ಹೆಂಗಿರ್ತಾನೆ, ಹೆಂಗಿರ್ತಾನ ಡ್ರೆಸ್ ನಿಮ್ಗೆ ಗೊತ್ತದ? ಪೊಲೀಸ್ ಡ್ರೆಸ್ ಗೊತ್ತದಲ್ಲ, ಕಾನ್ಸ್ಟೇಬಲ್ ಅದಾನ, PSI ಅದಾನ, ಆಮೇಲೆ SP ಅದಾರ. ಅವರಿಗೊಂದು ಚಿಹ್ನೆಗಳು ಅದಾವ. ಆ ಚಿಹ್ನೆಗಳನ್ನ ನೋಡಿ ನೀವೇನಂತೀರಿ ಅಂದ್ರೆ, ಇವ SP ಅದಾನ, ಇವ PSI ಅದಾನ, ಈತ SP ಅದಾನ ಅಂತ ನೀವು ಗೊತ್ತಾಗ. ಅದನ್ನ ಅವರು ಬರೆದರು. ನಮ್ಮ ನಿಜಗಳು ಬರೆದ ಮುಕ್ತಂಗಪ್ಪ ನಿಮಾದಿಗಳಿರುವ ವ್ಯಕ್ತ ಮಾಡುವ ನಡೆಸುತ್ತ ಪರ್ವ. ಮುಕ್ತ ಮನುಷ್ಯ ಹೇಗಿರ್ತಾನೆ? ಮುಕ್ತ ಅಂದ್ರೇನು? ಫ್ರೀ ಫ್ರಮ್ ಆಲ್ ಬಾಂಡೇಜಸ್, ಸಮಸ್ತ ಬಂಧನಗಳಿಂದ ಬಿಡಲ್ಪಟ್ಟವ. ಆ ಮನುಷ್ಯನಿಗೆ ಮುಕ್ತ ಅಂತೇಳಿ. ನಮ್ಮ ಸಂಸಾರದ ಮುಕ್ತರು ಬಹಳ ಅರ್ಥ ಮಾಡ್ತೇವಲ್ಲ. ನಮ್ಮ ಬೇರೆ ಮುಕ್ತ. ಬಹುಶಃ ಅಂತ ಕೇಳಿ ನೋಡ್ರಿ ಸ್ವಾಮಿ ಎಲ್ಲ ಮುಗಿದ ನೋಡಿ, ಈಗ ಮುಕ್ತ ಆಗಿನಿ ಹಂಗಂದ್ರೆ ಏನು ಯಾರಿಗೂ ಗೊತ್ತಿಲ್ಲ. ಬಹಳ ದಿವಸ ಪೋರಿ ಮದಿ ಆಗಿರಬಾರ್ದು, ಎಟ್ ನೋಡಿದ್ರು ಹುಡುಗರು ಸಿಗಬಾರ್ದು, ಬಹಳ ವಜ್ಜೆ ಆಗಿತ್ತು. ಎಲ್ಲರ ಮದಿ ಒಂದೇ ಹುಡುಗಿ ಮದಿ ಉಳಿದಿತ್ತು ಅಂದ್ರೆ ಹೆಂಗೋ ಮಾಡಿ ಏನೋ ಮಾಡಿ ಮದಿ ಮಾಡಿದ ಅಂದ್ರೆ ಆಯ್ತು. ಅಕ್ಕಿ ಕಾಳಿದ್ದು ಅಂದ್ರೆ ಮುಂದೆ 4 ಮನೆ ಮುಕ್ತಿದ್ದಂದ್ರೆ ಮಾತಾಡ ನೋಡ್ರಿ ಮುಕ್ತ. ಅದೊಂದು ತೆಲಿ ಮೇಲೆ ವಂಚಿತ್ರಿ. ಈಗ ಆಯ್ತು ನೋಡಿ ಹೋಗಿ ಹೋಯ್ತು ಮುಕ್ತ ಆಗಿದೆ. ಅವನ ತಲೆಯಾಗ ಹುಡುಗಿ ಮದಿ ಮಾಡಿದ್ರೆ ಮುಕ್ತಿ. ಏನು ಕೆಲವೊಂದು ಕೇಳಿ ಬ್ಯಾಂಕ್ ಸಾಲ, ಊರ್ ಸಾಲ ಎಲ್ಲ ಸಾಲ ಇತ್ತಂದ್ರೆ ಅದ್ರಾಗ ತಮಾಷೆ ಇರ್ತಾನ ಮನುಷ್ಯ, ಸದಾ ಚಿಂತೆ ಮಾಡ್ತಿರ್ತಾನೆ. ಎಲ್ಲರೂ ನಗಸ್ಕೊಂಡ್ರೆ ಕಬ್ಬು ಬೆಳೀತು, ಮತ್ತೇನು ದ್ರಾಕ್ಷಿ ಬೆಳೀತು, ಎಲ್ಲ ಪೂರ ಮುಗಿಸೋದ. ನೋಡ್ರಿ ಸ್ವಾಮಿಗಳು, ನಾ ಈಗ ಮುಕ್ತ ಆಗ್ಬಿಟ್ಟಿನಿ, ಯಾರು ಬಗ್ಗೆ ನನ್ನ ಮೇಲಿಲ್ಲ, ಬ್ಯಾಂಕಿನ ಸಾಲು ಇಲ್ಲ, ಎದುರು ಸಾಲು ಇಲ್ಲ. ಮುಕ್ತಿಗೆ ಅನಂತ ಅರ್ಥವನ್ನು ಮಾಡ್ತಾರೆ. ಫ್ರೀ ಫ್ರಮ್ ಆಲ್ ಬಾಂಡೇಜಸ್. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲವನ್ನ ಬಿಟ್ಟುದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಅವನ ಹತ್ಯಕ್ಕೆ ಇದನ್ನಿತ್ತು, ಇದನ್ನ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ಆಡಬೇಕು, ಮಾಡಬೇಕು, ನಡಿಬೇಕು, ನುಡಿಬೇಕು. ಯಾವ ಪ್ರತಿಬಂಧಕವೂ ಅವನಿಗೆ ಇಲ್ಲ. ಆ ಬೇಗನ ಏನಿಲ್ಲ, ಯಾರಿಲ್ಲ. ಅವನೇ ಜಗವೆದ್ದಳು ಅಂತಾನೆ, ಜಗದೀಶನು ಅಂತಾನೆ, ಜಗದಾತ್ಮರೆಲ್ಲರ
ಕಾಲೆಂದು ಕರೆಯುವಾಗಲೇ ಉತ್ತಮನ ನೋಡ ಅವನೇ ಜ್ಞಾನಿ ಮನುಷ್ಯ. ಅದಕ್ಕೆ ಪುಣ್ಯಾತ್ಮರೇ ಜ್ಞಾನಿಯ ಬಗ್ಗೆ ಮಾತಾಡಕ್ಕೆ ಬರುವುದಿಲ್ಲ, ಅಲ್ಲಿ ಶಬ್ದಗಳು ಪ್ರಯೋಗ ಆಗುವುದಿಲ್ಲ, ಹಿಂಗೆ ಇರ್ತಾರ ಅಂತ ಹೇಳಕ್ಕೂ ಬರಂಗಿಲ್ಲ. ಚಿಂತಾಮಣಿಯಲ್ಲಿ ಅನುಸಾರದಲ್ಲಿ ಕಟ್ಕಡೆ ಹೇಳ್ಯಾರವ್ರು ಹಿಂಗ ಹಿಂಗ ಅಂತ ಹೇಳಕ್ ಬರಲ್ಲ. ಇದನ್ನಿಂತ ಆವ ಚದರನ್ನು ವಿಧಿಸಿ ನುಡಿಯಲಿಲ್ಲ. ಯಾರು ಕೂಡ ಇವರು ಹಿಂಗೆ ಇರ್ತಾರ ಅಂತ ಹೇಳಕ್ ಬರಂಗನೇ ಇಲ್ಲ. ನೀವು ನೋಡ್ತೀರಿ, ಕೃಷ್ಣವು ವಿಶ್ವಕಷ್ಟ ಆಗಿರುತ್ತೋ ಜನಕರಾದವು ವಸಿಷ್ಠ ಕರ್ಮಕರ್ತ ಚ ಪಂಚಾಯಿತಿ ಜ್ಞಾನ ಸಂಪತ್ತ. ನೋಡ್ರಿ, ಕೃಷ್ಣ ರಾಜಕೀಯ ಮಾಡ್ತಿದ್ದ, ರಾಮ ರಾಜಕೀಯ ಮಾಡಿದ, ವಸಿಷ್ಠರು ಪೂಜಾ ಕೆಲಸ ಮಾಡಿದ್ರು, ಪುರೋಹಿತ ಕೆಲಸ ಮಾಡಿದ್ರು, ಎಲ್ಲರೂ ಎಲ್ಲ ತಾಳದ. ಆದ್ರೆ ಅವರನ್ನ ಹಿಂಗ ಶಬ್ದದೊಳಗೆ ಬಂಧನ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳಿದರು, ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡ ನಮ್ಮ ಶರಣ. ಪುಣ್ಯದಂತೆ ಒಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗರು ನೋಡ ನಮ್ಮ ಶರಣ. ಈ ಮುಕ್ತಿ ಅಂದರೆ ಏನು? ಎಲ್ಲರೂ ಸುದ್ದಿ ಮಾತಾಡ್ತಾರೆ, ಮುಕ್ತಿ ಮೋಕ್ಷ ಮುಕ್ತಿ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನು? ಬಿಡುಗಡೆ ಅಂತೀವಿ. ಏನು ಬಿಡುಗಡೆ? ಬಿಡುಗಡೆ ಅನ್ನೋದು ಮೋಕ್ಷ ಅಂದ್ರೆ ನೀವು ಹಿಡ್ಕೊಂಡ್ರಿ ಅನ್ನಂಗೆ ಆಯ್ತಲ್ಲ, ಹಿಡ್ಕೊಂಡ್ರೆ ಅನ್ನಂಗೆ ಆಯ್ತು. ಏನಾದ್ರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ತಿಳ್ಕೊಂಡಿವಿ, ಆ ತಪ್ಪು ತಿಳುವಳಿಕೆಯಿಂದ ದೂರ ಆಗುವುದೇ ಮುಕ್ತಿ. ಅದ ಮುಕ್ತಿ ಅನ್ನೋದು ಮತ್ತೊಂದು ಏನಿಲ್ಲ, ಹೊಸ ವಸ್ತು ಇಲ್ಲ, ಅದೇನು ಆಗುವುದಿಲ್ಲ. ನಾ ಸದಾ ಮುಕ್ತನೇ ಇದ್ದೀನಿ. ಶರಣ ಒಂದು ಮಾತು ಹೇಳ್ತಾರೆ, ಇನ್ನು ನಾನು ಮುಕ್ತನಾದೆ ಎಂದೆನು ಮುನ್ನ ನೀನೇನು ಪ್ರಾರ್ಥನೆ. ಈಗ ನಾ ಮುಕ್ತಿಯಾಗಿ ಮತ್ತೆ ಮೊದಲೇನಿದ್ದಿ ಕಟ್ಟಿದ್ದಿ, ಮೊದಲು ಮುಕ್ತಿ ಇದ್ದೀನಿ, ಈಗಲೂ ಬ್ರಹ್ಮೆ, ಮೊದಲು ಬ್ರಹ್ಮೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ, ಅದು ಬಹಳ ದುಃಖ ಕೊಡ್ತದೆ. ನೋಡ್ರಿ, ಇಲ್ಲ ನಿಮ್ಮ ಮನ್ಯಾಗ ಕರೆಂಟ್ ಕನೆಕ್ಷನ್ ಅದ, ಮಿಸ್ ಕನೆಕ್ಷನ್ ಆಯ್ತಂದ್ರೆ ಏನಾಗ್ತದ? ನಿಮ್ಮ ಮನೆ ಪೂರ ಕಟ್ಲಾಕೊಂಡ್ರು. ಯಾವ್ದು ಎಲ್ಲಿ ಕನೆಕ್ಷನ್ ಮಾಡ್ಬಿಟ್ಟು ಅದ ನೆಗೆಟಿವ್ ಪಾಸಿಟಿವ್ ಬೇರೆ ಇಟ್ರಿ ಅಂದ್ರೆ ಶಾರ್ಟ್ ಆಗ್ತಾವ. ಅರ್ಥ ಏನು ಅಂತ ಕೇಳಿದ್ರ, ಇಲ್ಲ ಕರೆಂಟ್ ಸರಿ ಬಲ್ಬ್ ಸುಡ್ತಾವ ಯಾಕೆ? ಬಲ್ಬ್ ಸುಡ್ತಾವ ಯಾಕೆ? ಸುಡಕ್ ಬಲ್ಬ್ ಹಚ್ಚಿರಿ, ವಯರ್ ಸುಡಕ್ ಮಾಡಿರಿ, ಅದೇ ಕರೆಕ್ಟ್ ಮಾಡಿರಿಯಪ್ಪ, ಬಲ್ಬ್ ಸುಡ್ತಾವ ಯಾಕ? ಮಿಸ್ ಕನೆಕ್ಷನ್. ಕನೆಕ್ಷನ್ ತಪ್ಪಾಯ್ತು ಅಂತ ಕೇಳಿದ್ರೆ ನಿನ್ನ ಮರಿ ಪೂರಾ ಮನೆ ಕಟ್ಟಾಗಿರ್ತದ. ಹಾಗೆ ನಿಂದು ಕನೆಕ್ಷನ್ ತಪ್ಪಾಗಿದೆ ಇಷ್ಟೇ. ಬಂಧನ ಅಂದ್ರೇನು? ಕನೆಕ್ಷನ್ ತಪ್ಪಾಗ್ಯದ. ಎಲ್ಲಿ ಇರಬೇಕು ಅಲ್ಲಿ ಇತ್ತಂದ್ರೆ ಕನೆಕ್ಷನ್ ಬರೋಬರ್ ಇರ್ತಿತ್ತು. ನೀನು ಮನಸ್ಸು ಇರ್ಬೇಕಾಕು ಆತ್ಮನಲ್ಲಿ, ಅದು ಹೋಗಿ ಕುಂತದ ದೇಹದಲ್ಲಿ, ಕನೆಕ್ಷನ್ ತಪ್ಪಾಯ್ತು. ದೇಹದ ಕುಂತು ನಾ ಹುಟ್ಟದೆ, ನಾ ಕೆಂಪ, ನಾ ಕರ್ಗ, ನಾ ಶಾಣ, ನಾ ತಣ್ಣ, ಕಡಿಗೆ ನಾ ಗಾಡಿ ಕುಡಿರ್ತೀನಿ ಅಂತ ತಿಳ್ಕೊಂಡ ಮನುಷ್ಯ. ಕನೆಕ್ಷನ್ ತಪ್ಪಾಗೋದು. ಜೀವನದಲ್ಲಿ ಅದು ಆಯ್ತು ಅಂತ ಕೇಳಿದ್ರೆ ಮಹಾನುಭಾವರು ಹೇಳ್ತಾರೆ, ನಾವೆಲ್ಲರೂ ಮುಕ್ತರೇ ಇದ್ದೇವೆ, ಎಲ್ಲರೂ ಮುಕ್ತ ಇದ್ದೇವೆ, ಬಂಧನ ಅನ್ನೋದು ಇಲ್ಲ. ಆದ್ರೆ ಬಂಧನ ಏನಾಗಿದೆ ಅಂತ ಕೇಳಿದ್ರೆ ಬೈ ಪ್ರಾಡಕ್ಟ್ ಅಂತ ಇಂಗ್ಲಿಷ್ ನೀನು ನಿನ್ನಿಂದ ನಿರ್ಮಿಸಿಕೊಂಡದ್ದು. ಯಾರು ನಿನಗೆ ಬಂಧನ ಮಾಡಿಲ್ಲ, ಯಾರಿಗೂ ಮಾಡಕ್ ಬರಂಗಿಲ್ಲ. ಯಾರು ಮಾಡ್ಕೊಂಡವ? ನೀನೇ ಮಾಡ್ಕೊಂಡಿ. ಏನ್ ಮಾಡ್ಕೊಂಡಿದ್ವಿ? ಆತ್ಮನ ಅನ್ನೋದು ಬಿಡು ದೇಹನ ಅಂದಿ, ಸಮಸ್ಯೆ ಬಂತಲ್ಲ ಇಲ್ಲೇ. ನಾನು ದೇಹ ಅಂದಿ, ದೇಹದ ರೂಪ ಅಂದಿ, ದೇಹ ಸಂಬಂಧ ಪಡ್ಕೊಂಡು ಸಮಸ್ತ ದೇಹದಲ್ಲಿರತಕ್ಕಂಥ ಇಂದ್ರಿಯಗಳು ಅವು ಏನಪ್ಪಾ ಅಂದ್ರ ಸ್ಥೂಲ ಇರಲಿ ಸೂಕ್ಷ್ಮ ಇರಲಿ ಇವ ಜೊತೆಗೆ ಕನೆಕ್ಷನ್ ಚಿನ್ನ ಆಗಿರೋದರಿಂದ ನೀನು ಏನಪ್ಪಾ ಬದ್ಧನಾಗಿಯೂ ದುಃಖಿಯಾಗಿಯೂ ಕೂಡ ನೀ ಇದ್ದಿ.
ಪ್ರಶ್ನೆನೂ ಇಲ್ಲ. ಬದ್ಧ ಇದ್ದವನೇ ಮುಕ್ತ ಆಗ್ಬೇಕಲ್ರಿ. ಆ ಬದ್ಧನಿಗಾದ್ರೆ ಮುಕ್ತಿ ಯಾರಿಗೆ ಹೇಳ್ತೀವಿ? ಅದಕ್ಕೆ ಶಾಸ್ತ್ರದೊಳಗೆ 2-3 ವಿಷಯ ಅದಾವ. ಆತ್ಮದೃಷ್ಟಿಯಿಂದ ಹೇಳ್ತೀರಿ ಅಂದ್ರೆ ಏನಿಲ್ಲ, ದೇಹ ದೃಷ್ಟಿ ಬಂತು ಅಂದ್ರೆ ಬೇರೆ. ಅದಕ್ಕೆ ಹನುಮಂತನಿಗೆ ರಾಮ್ ಕೇಳ್ದಂತ ಸ್ವಸ್ತ್ವಂ ಯಾರು ಅಂತ. ಹಂಗಂದ್ರೆ ಹೆಂಗ್ರಿ? ಸದಾ ಇಬ್ರು ಕೂಡ ಗೆಳೆಯರು, ನೀ ಯಾರು ಅಂತ ಕೇಳಿದ್ರೆ ಏನಂತಾರ? ಯಾಕೆ ತೆರೆ ಕೆತ್ತವೇನಂತಾರ? ಇಲ್ಲ, ಇಬ್ರು ಕೂಡ ಇರ್ತೇವೆ, ಸದಾ ಇರ್ತೇವೆ, ಉಣ್ತೇವೆ, ತಿಂತೇವೆ, ನೀ ಯಾರು ಅಂತ ಕೇಳ್ತೇವೆ ಅಂದ್ರ ಏನಂತಾರ? ಹುಚ್ಚಂತಾರ. ಅರೆ ರಾಮ ಮತ್ತು ಹನುಮಂತ. ಹನುಮಂತ ಇಲ್ಲೇ ರಾಮ್ ಇಲ್ಲ, ರಾಮ್ ಇಲ್ಲೇ ಹನುಮಂತ ಇಲ್ಲ. ಯಾಕೆ? ಹನುಮಂತ ಮೇಲೆ ಕುಂತಾನ ರಾಮ, ಹನುಮಂತ ಮೇಲೆ ಕುಂತಾನ ರಾಮ, ಅವನ್ ಬಿಟ್ಟಾಗಿರ್ತಾನ. ಅದಕ್ಕ ಹನುಮಂತ ಕೇಳದಂತ ಒಂದ್ ದಿವ್ಸ ರಾಮ ನೀ ಯಾರು? ಹಂಗ ಯಾರ ಮನ್ಯಾಗ ಕೇಳಿದ್ರೆ ಹೆಂಗ ಅಂತೀವಿ? ಅಂತಂದ್ರೆ ನೀವು ಯಾರು ಯಾರಿದ್ದೀವಿ ಗೊತ್ತಿಲ್ಲ ಅಂದ್ರೆ ಏನಂತ? ಮಗ ಅಪ್ಪಗೆ ಹಾಕಂದ್ರೆ, ಅಪ್ಪ ಮಗನಿಗೆ ಹಾಕಂದ್ರೆ, ಹ್ಯಾಂಡ್ ಕಟ್ಟಂದ್ರೆ ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ಸರಿ ಕೂಡಿ ಅಲ್ಲ ಇಬ್ರು ಕೇಳ್ತಾನ ನೀ ಯಾರು? ಬಹಳ ಶಾಣ ಇಲ್ಲ, ನಮ್ಮ ಗೊತ್ತಿದ್ದೆ ದೇವರ ಯಾರು ಬೇರೆ ದೇಹ ದೃಷ್ಟಿ ಅದು ದಾಸೋಸ್. ನೀ ಯಾವ ದೃಷ್ಟಿಯಿಂದ ಕೇಳ್ತಿ? ದೃಷ್ಟಿ ಭಿನ್ನ ಆದ್ರೆ ಹೆಸರು ಭಿನ್ನ ಆಗ್ತಾವಲ್ರಿ. ಹೆಂಡತಿ ಬಂದ್ಲು ಅಂದ್ರೆ ಗಂಡ ಆಗ್ತಿ, ಅಪ್ಪ ಬಂದಾದ್ರೆ ತಮ್ಮ ಆಗತಿ, ಮಗ ಆಗತಿ, ತಮ್ಮ ಬಂದಾದ್ರೆ ಅಣ್ಣ ಆಗತಿ. ಆಗ್ತೀರಿ ಇಲ್ಲ? ಎಷ್ಟು ಮಂದಿ ಇದ್ದೀರಿ ನೀವು? 20 ಮಂದಿ ಇದ್ದೀರಿ. ಅಪ್ಪನ ಮಗ ಆಗಿರಿ, ಮಗನಿಗೆ ಅಪ್ಪ ಆಗಿರಿ, ಅಣ್ಣಗೆ ತಮ್ಮ ಆಗಿರಿ, ತಮ್ಮಗೆ ಅಣ್ಣ ಆಗಿರಿ, ಹೆಂಡತಿ ಗಂಡ ಆಗಿರಿ. ಮತ್ತೆ ಇಷ್ಟೆಲ್ಲ ಆಗ ಮತ್ತ ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿರಿ. ಇದು ನೋಡ್ರಿ, ಯಾರು? ನೀವೇ ಒಬ್ಬರೇ. ದೃಷ್ಟಿ ಭಿನ್ನ ಅದಾವ. ಆ ದೃಷ್ಟಿಯಿಂದ ಮನುಷ್ಯನಿಗೆ ಭಿನ್ನ ಭಿನ್ನ ಹೆಸರು ಬರ್ತಾವ. ಅರ್ಜುನ ಇದು ಯಾರಪ್ಪ ಅಂದ್ರ ಹನುಮಂತ ಕೇಳ್ದ ದೇವ್ರ ನೀ ಯಾರಂತ ಕೇಳ್ತಿಯಲ್ಲ, ಯಾವ ದೃಷ್ಟಿಯಿಂದ? ದೃಷ್ಟಿ ದೇವ ಸೃಷ್ಟಿ ಅದ. ಯಾರ್ಯಾರ ದೃಷ್ಟಿ ಅದ ಹಂಗ ಸೃಷ್ಟಿ ಇರ್ತಾವ. ನಮಗೆ ಚಿಂತೆ ನನಗಿಂತ ಶರಣ ಕಾಡ್ತಾನೆ. ಯಾವ ದೃಷ್ಟಿಯಿಂದ ಕೇಳ್ತಿ ಅಂತ ನನ್ನ ಬಳಕ ಅವಾಗ ರಾಮ ಸುಮಪುತ್ರ ಅಂತಾನ ದೇಹ ದೃಷ್ಟಿ ಆದ್ರೆ ದಾಸ. ಈ ದೇಹ ನೋಡಿ ನೀ ಯಾರಂತ ಕೇಳ್ತಿ ಅಂದ್ರೆ ನೀ ಮಾಲಕ, ನಾನು ನಿನ್ನ ನೌಕರ, ದಾಸಿದ್ದೆ. ದೇಹ ದೃಷ್ಟಿ ಆದ್ರೆ ದಾಸೋಸ್ಮಿ. ಹೆಂಗದ? ನಾನು ದೇಹ ದೃಷ್ಟಿಯಿಂದ ದಾಸಿದ್ದೀನಿ. ಆತ್ಮದೃಷ್ಟಿ ಆಸ್ತು ತ್ವಮೇವ ಅಹಂ ಅಹಮೇವ ತ್ವಂ. ಆತ್ಮನ ದೃಷ್ಟಿಯಿಂದ ಕೇಳ್ತಿ ಅಂದ್ರ ನೀ ಅಂದ್ರ ನಾ ಅಂದ್ರ ನೀ, ಅಂದ್ರ ನೀ ನನಗೆ ನಿಮ್ಗೆ ಬೇದಿಲ್ಲ. ಯಾಕಂದ್ರೆ ಮನುಷ್ಯ ದೃಷ್ಟಿ ಅದ, ಯಥಾ ದೃಷ್ಟಿ ತಥಾ ಸೃಷ್ಟಿ ಅದ. ದೃಷ್ಟಿ ಬದಲಾಯಿತು ಅಂತ ಕೇಳಿದ್ರ ಯಾರು ಇಲ್ಲ. ಮದುವೆ ಮಾಡ್ಕೊಂಡಿರ್ತೀರಿ, ಗಂಡ ಹೆಂಡತಿ ಏನ್ ಹಾಕಿ ಏನೂ ಆಗ್ಬಾರ್ದು ಅಂದ್ರೆ ಕಾಳಜಿ ಮಾಡಕತ್ತೀರಿ. ನಿಮ್ ಕಣ್ಣ ಏನದ? ನನ್ನ ಅಕ್ಕಿ ನನ್ನ ಜಗಳ ಬಂದ ಮುಂದೆ ಬಾರಿಕತ ಆಯ್ತು, ಸೋಡು ಚೀಟಿ ಆಯ್ತು, ಅವಾಗ ನಿಮ್ ದೃಷ್ಟಿ ಹೆಂಗಾಕಲ್ಲ? ದೃಷ್ಟಿ ಬದಲಾಗ್ತದೆ ನೋಡ್ರಿ. ಅದಕ್ಕೆ ಅಕ್ಕ ಮಾದೇವಿ ಏನಂದ್ರು ಬಹಳ ಚಂದ ಹೇಳೋರು. ಅಕ್ಕ ಮಾದೇವಿ ರಾಶಿ ಆದ್ಮೇಲೆ ಆ ಹೊಲ ಏನಾದ್ರೆ ಏನ್ ನಿಮ್ಗೆ ಚಿಂತೀರಿ? ದನ ಎಟ್ಟಕ್ತಿರಿ ಹೇಳೋದು. ಕೇಯ ಬಿಟ್ಟ ಮೇಲೆ ಆ ಹೊಲವನ್ನು ಮಾರು ಮುಚ್ಚಿದ್ದಾರೆ. 1 ವರ್ಷಕ್ಕೆ ಹೊಲ ಮಾಡಿರ್ತೀರಿ, ಬೆಳ್ಕೊತೀರಿ, 1 ವರ್ಷ ತಕ್ಕ ಕಾಯ್ತೀರಿ. ವರ್ಷ ಮುಂದೆ ರಾಶಿ ಆಯ್ತಂದ್ರ ಯಾರು ಸಂಬಂಧ? ಏನು ಸಂಬಂಧ? ಯಾವ್ದಾರ ಯಾಕೆ ಬರೋದಂತ ಹೊಲ ಮಾರದಕ್ಕೆ ಹೊಲ ಮಾರ್ತೇವೆ, ತ್ರಾಸ ಬಂದು ಹೊಲ ಮಾರ್ದೇವಿ. ಮಾರದ ಒಳಕ ತೋಳವ್ರು ಏನ್ ಹೇಳ್ತೀರಿ? ತಮ್ಮ ನೀ ಕಬ್ಬು ಬೆಳೆಯಂಗಿದ್ರೆ ಕೊಡ್ತೀವಿ ಅಂತ ಹಿಂಗ್ ಅಂತೀರಿ. ನೀ
ಜೋಳನ ಬಿತ್ಬೇಕು ನೋಡಪ್ಪ ಅಂದ್ರೆ ನಾ ಹೊಲ ಮಾರ್ತೀನಿ ಅಂತೀರಿ. ಅಲ್ಲ ಹೊಲ ಮಾರುವಾಗ ಏನಕ್ಕೆ ಬಿತ್ತಕ್ಕ ಅದು ನಿಂತ್ಕೊಂಡೇನ್ ಮಾಡ ಮುಗಿತು. ಹೆಣ್ಣು ಬಿಟ್ಟ ಬಳಿಕ ಆಕೆ ಯಾರು ಕೂಡಿದ್ದಾರೆ. ದೃಷ್ಟಿ ಅದ ಮನುಷ್ಯ ಮುಕ್ತಿ ಅಂದ್ರೆ ಏನಿಲ್ಲ, ದೃಷ್ಟಿ ಬದಲು ಮಾಡೋದು ಅಷ್ಟೇ. ದೃಷ್ಟಿ ಬದಲಾಯಿತು ಅಂದ್ರೆ ಮುಕ್ತಿನೇ. ದೇಹ ದೃಷ್ಟ್ಯಾದ ದಾಸೋಸ್ಮಿ, ಆತ್ಮದೃಷ್ಟ್ಯಾದ ತ್ವಮೇವ ಅಹಮೇವ ತ್ವಂ. ಆತ್ಮದೃಷ್ಟಿ ನೋಡಿದ್ರೆ ರಾಮ ಅಂದ್ರೆ ಹನುಮಪ್ಪ, ಹನುಮಪ್ಪ ಅಂದ್ರೆ ರಾಮ. ಏನು ಬೆನ್ನಿಲ್ಲ. ಈ ದೃಷ್ಟಿ ಯಾರಿಗೆ ಬರ್ತದೆ ಅವ್ರಿಗೆ ಏನಂತಾರೆ, ಮುಕ್ತರು ಅಂತ. ಫ್ರೀ ಫ್ರಮ್ ಆಲ್ ಬ್ಯಾಂಡೇಜಸ್, ಎಲ್ಲ ಬಂಧನಗಳಿಂದ ಅವರು ಹೊರಗೆ ಬರ್ತಾರೆ. ಆ ಮನುಷ್ಯನಪ್ಪ ಅಂದ್ರೆ ಯಾವ ಚಿಂತೆ ಇರ್ಕಲ್ಲೇ ಹೊರಗೆ ಬರ್ತಾರೆ, ನಿಶ್ಚಿಂತ ಅಂತ ಪುಣ್ಯಾತ್ಮರೇ. ಅದಕ್ಕೆ ಅಂತ ಮಹಾತ್ಮರು ಅವರು ಹೆಂಗಿರ್ತಾರೆ, ಭೂಮಿ ಮೇಲೆ ಬರ್ತಾರೆ ಹೇಗೆ, ಹೋಗ್ತಾರೆ ಹೇಗೆ, ಇಷ್ಟೇ. ಇದ್ರ ಬಗ್ಗೆ ಮಾತಾಡೋರು. ಲೋಕದಂತೆ ಬರೋರು. ಲೋಕ ಅಂದ್ರೇನು? ಜನ. ಮಾತಾಡ್ತಿರು. ಯಾಕೋ ಈಗ ಮೊದಲಿನಂಗೆ ಇಲ್ರಿ ಜಗತ್ತು ಅಂತೆ. ಜಗತ್ತಂದ್ರೆ ಎಲ್ಲರೂ ಮಾತಾಡ್ತಿರು. ಜನ ಮೊದಲಿನ ಜಗತ್ತು ತಿಳಿದಿಲ್ರಿ, ಜಗತ್ ಕೆಟ್ಟೋಗಿದೆ ಅಂತಾರೆ. ಅವ್ನಿಗೆ ಕೇಳಿ ಜಗತ್ತಂದ್ರೆ ಏನು? ಸತ್ತಾನಂದನ ಜಗತ್ತ. ಅದಕ್ಕೆ ಭಾಷ್ಯದಲ್ಲಿ ಬರೀತಾರೆ, ಅನೇಕ ಕರ್ತೃ ಭಕ್ತರು ಸಂಯುಕ್ತ ಮನಸಾತ್ ಅಚಿಂತ ರಚನಾ ರೂಪಶ್ಯ ಜಗತಃ. ಬ್ರಹ್ಮಸೂತ್ರ ಮೊದಲನೇ ಅಷ್ಟು ಭಾಷೆಯೇ ಬರುದು. ಜಗತ್ತಂದ್ರೆ ಏನು? ಅನಂತ ಕರ್ತೃ ಭಕ್ತರು ನಾಮ ರೂಪ ವಿಷಯಗಳನ್ನು ಕೂಡಿಕೊಂಡದ್ದು ಇದೊಂದು ಸಮೂಹಕ್ಕ ಏನಂತೇವೆ ನಾವು ಹೇಳ್ತೇವೆ. ಸಾರ ಅಂತೀರಿ, ಸಾರ ಪಾನ ಸಾರ. ನೀವು ಆಮ್ರ ಅಂತೀರಿ, ಸಾರು ಅಂತಾರೆ. ಸಾರ ಎದರ್ದು ಇರ್ತದೆ? ಸಾರು ಮಾಡ್ತಾರೆ ಮಕ್ಕಳು. ಎದ್ರದ್ದು ಮಾಡ್ತೀರಿ? ಬೆಂಗಲ್ಲು ಬ್ಯಾಳಿ ಬ್ಯಾಳಿ ಸಾರ, ತುಪ್ಪದ ಖಾರದ ಉಳ್ಳಾಗಡ್ಡೆ ಅದೆರಡಕ್ಕೆ ಸಾರ ಅಂತೀವಿ. ಉಳ್ಳಾಗಡ್ಡಿಗೆ ಬ್ಯಾಳಿ ಅರೆ ಎಲ್ಲ ಕುಡಿದೆ ಸಾರು. ಅದ್ರ ಉಳ್ಳಾಗಡ್ಡೆ ಇರ್ಬೇಕು, ಖಾರ ಇರ್ಬೇಕು, ಉಪ್ಪು ಇರ್ಬೇಕು, ಎಲ್ಲ ಇರ್ಬೇಕು. ಹಂಗ ಜಗತ್ತಂದ್ರೇನು? ಪಾಪ ಪುಣ್ಯ ಹೆಣ್ಣ ಗಂಡ ಇವ್ ಕರ್ತರು ಹೋಗ್ತೀವಿ ಎಲ್ಲ ಕೂಡಿನೇ ಜಗತ್ತಾಗ್ಯದ. ಅದು ಹಿಂಗೆ ಜಗತ್ತು ಹೇಳಕ್ ಬರ. ಅದಕ್ಕೆ ಅನೇಕ ಕರ್ತರು ಭಕ್ತರು ಸಂಯುಕ್ತ ಮನಸಾಪಿ ರೂಪ. ಅದಕ್ಕೆ ನಿಜಗೊಂಡು ಆ ಚದರನ್ನು ಇತ್ಯಂದು ವಿಧಿಸಿ ನುಡಿಯಲಿಲ್ಲ. ಅದಕ್ಕೆ ಪುಣ್ಯಾತ್ಮರ ಈ ಲೋಕದೊಳಗೆ ಜಗತ್ತಿನೊಳಗೆ ಅವರು ಲೋಕದಂತೆ ಬರಲು. ಜಗತ್ತು ಒಂದು ಅರ್ಥ, ಲೋಕ ಅಂದ್ರೆ ಜನ ಅಂತ ಅರ್ಥ. ಲೋಕ್ಯತೆ ಅವಲೋಕ್ಯತೆ ಇದು ಲೋಕ. ಯಾರು ತಿಳಿತಾರೆ, ಯಾರು ನೋಡ್ತಾರೆ, ಯಾರು ಕೇಳ್ತಾರೆ ಅವ್ರಿಗಂತೆ ಲೋಕ. ಜನ ಮನುಷ್ಯರು ಅಂತ ಸಮಸ್ತ ಚೇತನ ವರ್ಗಗಳು ಬಂದು ಅದರೊಳಗೆ ಅವು ಹೆಂಗ ಬರರು, ಲೋಕದಂತೆ ಬರರು. ನಾನು ನಿಮ್ಗೆ ಕೇಳ್ತೀನಿ, ಬಂದಾರ ಬಂದಾರ ಅಂದ್ರೆ ನಿಮ್ಮೂರವ್ರ ಅವ್ರು ಅಲ್ಲ, ಶಿವಕುಮಾರ ಬಂದ್ರು ಅಲ್ಲ, ನಿಮ್ಮೂರವ್ರ ಅಲ್ಲ. ಎಲ್ಲಿಂದೇ ಬಂದಾರ ಹಂಗಾಯ್ತಲ್ಲ, ಎಲ್ಲಿಂದೇ ಬಂದಾರ ಬಂದಾರ ಅಂದ್ರೆ ಎಲ್ಲಿಂದೇ ಬಂದಾರ. ಹೌದ? ಅವನು ಲೋಕದಂತೆ ಬರೋದು ಅಂದ್ರೆ ಅರ್ಥ ಏನ್ರಿ? ಲೋಕದಂತೆ ಬರೋದ್ರ ಅರ್ಥ ಏನು? ಎಲ್ಲಾರು ಹ್ಯಾಂಗ ಬಂದಾರ ಅವ್ರು ಹಂಗ ಬಂದಿಲ್ಲ. ಹಿಂಗ್ ತಗೋಬೇಡ್ರಿ. ಎಲ್ಲಾರು ಹ್ಯಾಂಗ ಹುಟ್ಟ್ಯಾರ ಅವ್ರು ಹಂಗ ಹುಟ್ಟಿಲ್ಲ ಅನ್ಬೇಡ್ರಿ. ಅವ್ರು ಹಂಗೆ ಹುಟ್ಟಿರ್ತಾರೆ, ಅವ್ರು ಹಂಗೆ ಹುಟ್ಟಿರ್ತಾರೆ. ಬಂದಾರ ಅದ್ರ ಅರ್ಥ ಏನು? ಭೂಮಿಗೆ ಮಾಡಲಿಕ್ಕೆ ಬಂದಾರ. ಈಗ ನಾ ಯಾಕೆ ಬಂದೇನೆ? ಪ್ರಯೋಜನ ಮಾಡಕ್ ಬಂದೀನಿ. ನೀವ್ ಯಾಕೆ ಬಂದಿರಿ? ಕೇಳಕ್ ಬಂದಿರಿ. ಅದು ಬಂದಿರಿ ನೀವು ಕೇಳಕ್ ಬಂದಿರಿ, ಕೇಳೋ ಕೆಲಸ, ಹೇಳೋದು ಅಂತ ಹೇಳೋ ಕೆಲಸ.
ಅದಕ್ಕೆ ಲೋಕದಂತೆ ಬರಲು ನಾವೆಲ್ಲರೂ ಯಾಕೆ ಬಂದೇವಿ ಕೇಳಕ್ ಬಂದೇವಿ. ನಾ ಹೇಳಕ್ ಬಂದೆ ಇಡೀ ಸಮಸ್ತ ಜನ ಭೂಮಿಯೊಳಗೆ ಜನ್ಮ ತಗೋತಾರ. ಯಾಕೆ ತಗೋತಾರ? ತಾನು ಮಾಡಿದ ಕರ್ಮದ ಪುಣ್ಯ ಪಾಪದ ಫಲ ಸುಖ ದುಃಖ ಉಣ್ಣಾಕ ತಗೋತಾರ. ನೀವ್ ಯಾಕೆ ಬಂದಿರಿ? ಯಾರು ಬಾಯ್ದಿರಿ? ನಿಮ್ಗೆ ಯಾರು ಬಾಯ್ದಾರ? ಯಾಕೆ ಬಂದಿರಿ? ಅದಕ್ಕೆ ಶಾಸ್ತ್ರ ಹೇಳ್ತಾನ, ನಾ ಬಂದಿಲ್ಲಪ್ಪ, ಆಯಾ ನಹಿ ಹೂ ಬುಲಾಯ ಗಯಾ ಹೂ, ಯಾ ಕರ್ಮ ದೇಖ ಕರ್ ಖೇಲ್ ದೇಖ ಕರ್ ಬಹಲಾಯ ಗಯಾ. ಇಂದ ಹೇಳ್ತಾರ, ನಾವು ಬಂದಿಲ್ಲ, ಕರ್ಕೊಂಡು ಬಂದಾರ. ಎದ್ಗೋಡು ಕುದುರೆ ಯಾವ್ದು ಕೊಳಕ್ ಹೋಗ್ಬೇಕಂತ ಅದನ್ನ ಬಿಟ್ಟೋಡು ಸಾಕದ, ಪರಂತು ಅದಕ್ಕೆ ಬಿಡಂಗಿಲ್ಲ ತಂದು ನಂಗ ಹಾಕ್ತಾರ. ಅದಕ್ಕೆ ಹಂಗ ನಾವು ಯಾಕೆ ಬಂದೇವಿ ಅಂದ್ರೆ ನಾವು ಮಾಡಿದ ಪುಣ್ಯ ಫಲ ಸುಖ ಪಾಪದ ಫಲ ದುಃಖ ಉಣಾಕ ನಾವು ಬಂದೇವಿ. ಅದು ಉಣಾಕ್ ಬಂದಿದೆ ಉಣಾಕ, ಅದು ಉಣಬೇಕೆ. ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು, ಅದು ಬರಬೇಕೆ. ಆದ್ರೆ ಇಲ್ಲಿ ಮಹಾತ್ಮರು ಎಲ್ಲರಂತೆ ಬರಲು. ಅದನ್ನು ನಾವು ಯಾಕೆ ಬಂದೇವಿ? ನಮ್ಮ ಪುಣ್ಯ ಪಾಪದ ಫಲ ಸುಖ ದುಃಖ ಉಣಾಕ ನಾವು ಜನ್ಮ ತೊಟ್ಟು ಬರ್ತೀವಿ. ಜ್ಞಾನಿ ಹಾಗಲ್ಲ. ಆದ್ರೆ ಅವ್ರು ಜ್ಞಾನಿಗಳು ಹೆಂಗ ಬಂದಾರ ಮಹಾತ್ಮರು ಅಂತ ಕೇಳಿದ್ರ ನೋಡ್ರಿ, ಸಾಧಕ ಅಲ್ಲ, ಜ್ಞಾನಿ ಹೆಂಗ ಬರ್ತಾರ ಅಂತ ಕೇಳಿದ್ರ ಅವರು ಜಗತ್ತಿನ ಉದ್ಧಾರ ಮಾಡೋ ಸಲುವಾಗಿ ಬಂದಿರ್ತಾರೆ. ಅವರು ಉದ್ಧಾರ ಆಗೋದಲ್ಲ, ಜಗತ್ತು ಉದ್ಧಾರ ಮಾಡೋ ಸಲುವಾಗಿ ಬಂದಿರ್ತಾರೆ. ಅವ್ರಿಗೆ ಬಂಧನ ಇರುವುದಿಲ್ಲ, ಅವ್ರಿಗೆ ನಿಯಮಗಳು ಇರುವುದಿಲ್ಲ. ಅವ್ರು ಬಂದದ್ದು ಯಾಕ ಅಂತ ಕೇಳಿದ್ರೆ, ಹೇಗ ಬಿಸಿಲ ಹೇಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಸೂರ್ಯ ಹುಡ್ತಾರೆ, ಹೇಗೆ ಜಗತ್ತಿನ ಕಲ್ಯಾಣಕ್ಕಾಗಿ ವಾಯು ಹರಿತದೆ, ಹೇಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಮಳಿ ಬರ್ತದೆ. ಆ ಮಳಿಗೇನದ? ಅದಕ್ಕೆ ಸುಖ ಅದ. ಬಿಸಿಲು ತನಗೇನದ? ಗಾಳಿ ಎನಗೇದ? ಯಾಕ? ಅದು ನಮ್ಮ ಸಲುವಾಗಿದೆ. ಗಾಳಿ ನಮ್ಮ ಸಲುವಾಗಿ ಬೀಸ್ತದೆ, ಸೂರ್ಯ ನಮ್ಮ ಸಲುವಾಗಿ ಉತ್ಪನ್ನ ಆಗ್ತದೆ, ಮಳೆ ನಮ್ಮ ಸಲುವಾಗಿ ಬರ್ತದೆ. ಪುಣ್ಯಾತ್ಮರೇ, ಹಂಗ ತತ್ವಜ್ಞಾನಿಗಳು ಅವರು ಅವತಾರಿ ಪುರುಷರು, ಅವರು ನಮ್ಮಂಗ ಬರಂಗಿಲ್ಲ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಲೋಕದಂತೆ ಬರಲ್ಲ. ಬಂದಿಲ್ಲ ನಮ್ಮಂಗಂದ್ರೆ ಇರಂಗನು ನಮ್ಮಂಗಿಲ್ಲ. ಅವರು ಲೋಕದಂತೆ ಇರಲು ನಾವು ನಮ್ಮ ಕರ್ಮದ ಪುಣ್ಯ ಪಾಪ ಫಲವನ್ನು ಉಣ್ಣಕ್ ಬಂದಿರ್ತೇವಿ. ಅವರು ಹಾಗ ಬರಂಗಿಲ್ಲ. ಅವ್ರ ಕರ್ಮ ಇಲ್ಲ ಅವ್ರಿಗೆ. ಯಾಕೆ? ಕರ್ಮ ಎಂಬ ನಷ್ಟ ಆಗ್ಯದ. ಕ್ಷೀಯಂತೆ ಚಾಶ ಕರ್ಮ ಯಸ್ಮಿನ್ ದೃಷ್ಟಿ ಪರಾವರ. ಗೀತೆ ಭಗವಂತ ಹೇಳಿದ, ಅವರು ಅವರ ಕರ್ಮ ಜ್ಞಾನ ಆದ ಮಹಾತ್ಮನಿಗೆ ಯಾವ ಬಂಧನ ಇರಂಗಿಲ್ಲ. ಅವು ಅಜ್ಞಾನಿಗೆ ಇರ್ತಾವ. ನಿಮ್ ಮನ್ಯಾಗ ಬರ್ದಿರ್ತಾರ, ಮನ್ಯಾಗ ದೊಡ್ಡ ದೊಡ್ಡ ಪ್ಯಾಟ್ಯಾಗ ನೋಡ್ರಿ ಬರ್ದಿರ್ತಾರ. ಅವರು ಏನ್ ಬರ್ದಿರ್ತಾರ? ಕಾಗದ ಬರೀತಾರ. ಏನು? ಒಳಗ ಪರವಾನಗಿ ಇಲ್ಲದೆ ಒಳಗೆ ಬರೀತಾರೆ. ಒಳಗೆ ಪರವಾನಗಿ ಇಲ್ಲದೆ ಒಳಗೆ ಬರಬಾರದು ಬರೆದಿರ್ತಾರೆ. ಯಾರಿಗಿರಿ? ಮನೆಯವರಿಗೆ. ಮನೆ ಮಾಲಕ್ ಕೇಳೋಕೇನ ಬರ್ಲಿ ಅಂದ್ರೆ ಒಳಗಂತ ಅಲ್ಲ. ಬಾಗಿಲ್ದಾಗ ಪರವಾನಗಿ ಇಲ್ಲದೆ ಒಳಗ ಬರಬಾರದು ಅವನು ಮನೆ ಮಾಲಕನಿಗಲ್ಲ, ಹೊರಗಿನವ್ರಿಗೆ ಅದ. ಹೊರಗಿನವ್ರು ಕೇಳ್ಬೇಕು ಬರ್ಲೇನ್ರಿ ಅಂತ ಕೇಳಬೇಕು. ಮನೆ ಮಾಲಕ ಹೆಂಡತಿ ಕೇಳಿ ಬರ್ತಾನ, ನಾ ಒಳಗೆ ಬರ್ಲೇನಂತ. ಮನೆಯವರಿಗೆ ಇಲ್ಲದು. ಹಾಗ ತತ್ವಜ್ಞಾನಿಗಳಿಗೆ ಏನು ಶಾಸ್ತ್ರಾದ ನಿಯಮಗಳದಾವ ಅವನಿಗಿಲ್ಲವು, ಹೊರಗಿನವರಿಗದ. ಯಾರು ಆತ್ಮವನ್ನ ಪರಮಾತ್ಮನ ಅರ್ತಿಲ್ಲ, ಅಂಥವ್ರಿಗೆ ತಿಳಿದಿಲ್ಲ, ಅಂಥವ್ರಿಗೆ ಅದ ವಿನ
ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಯಾವ ಪ್ರತಿಬಂಧಕವೂ ನಿಯಮಗಳು ಇಲ್ಲ ಇಲ್ಲ. ಎಲ್ಲ ಕರ್ಮ ಸುಖವಾಗಿರ್ತಾವ. ಅದಕ್ಕೆ ನಾವು ಲೋಕದಂತೆ ಬರೋದು. ನಾವೆಲ್ಲ ಬಂದಿದ್ದೀವಿ ಯಾಕೆ? ನಾವು ಮಾಡಿದ ಹಿಂದಿನ ಪುಣ್ಯ ಪಾಪ ಕರ್ಮಗಳನ್ನ ಅದನ್ನ ಫಲ ಸುಖ ದುಃಖವನ್ನ ಭೋಗಿಸಲಿಕ್ಕೆ ನಾವು ಬರ್ತೇವಿ. ಬಂದಿಲ್ಲ, ಕರ್ಕೊಂಡು ಬಂದವ ಕೇಳಿದ್ರು ಆಯಾ ನೀವು ಬುಲಾಯ ಗಯ. ನನ್ನ ಕರ್ಮಗಳು ನನಗೆ ಜನ್ಮವನ್ನು ಕೊಟ್ಟ ಭೂಕರ ಶುಕರ ಯೋನಿಗಳಲ್ಲಿ ಮನುಷ್ಯ ಕಚ್ಚಿ ಕುದುರಿ ಆಗ ಯೋನಿಗಳಲ್ಲಿ ನನಗೆ ಜನ್ಮ ಕೊಟ್ಟಾವ ಇಲ್ಲ, ಜಬರ್ದಸ್ತ್ ಕರ್ಕೊಂಡ್ಬಂದಾವ. ಇನ್ನು ಲೋಕದಂತೆ ಇರರು ತತ್ವಜ್ಞಾನಿಗಳು. ಲೋಕದಂತೆ ಇರರು ಅಂದ್ರೆ ಅರ್ಥ ಏನು? ನಮ್ಮಂಗೆ ಇರಂಗಿಲ್ಲ ಅವರು. ನಾವು ಕೈಲೇ ಬಾಯಿಲೆ ಕೈ ಹತ್ಕೊಂಡು ಬಾಯಿಲೆ ಉಣ್ತೇವೆ, ಅವ್ರೇ ಮಾಡ್ತಾರೆ. ನಾವು ಖಾಲಿ ನಡೀತೇವೆ, ಅವರೇ ನಡೀತಾರೆ. ನಾವು ಕಣ್ಣಿಲ್ಲೇ ನೋಡ್ತೇವೆ, ಅವರೇ ನೋಡ್ತಾರೆ. ಅವ್ರ ಕಣ್ಣು ಬೇರೆ. ಲೋಕದಂತೆ ಇರೋರು ಅಂದ್ರೆ ಅರ್ಥ ಏನು? ಅರೆ ನಾವ್ ಹೆಂಗ್ ಮಾಡ್ತೇವೆ ಹಂಗೆ ಮಾಡ್ತಾರ. ನಾವು ನಡೆದಂಗೆ ನಡೀತಾನೆ, ನಾವ್ ಹಿಡ್ದಂಗೆ ಹಿಡಿತಾರೆ. ಮತ್ತೆ ನೀವು ಲೋಕದಂತೆ ಇರೋರು ಅಂತೀರಿ, ಇದ್ರ ಅರ್ಥ ಏನು? ಇದ್ರ ಅರ್ಥನೇ ಅಂದ್ರೆ ನಾವು ಲೋಕ ಅಂದ್ರೆ ಜನ ಏನೇನು ಮಾಡ್ತೇವಿ ಅದ್ರಾಗ ನಂದು ಅನ್ನೋದಿರ್ತದ, ಅವನಿಗೆ ಇರಂಗಿಲ್ಲ. ಇಟ್ಟೆ ಮಾಡೋದೆಲ್ಲ ನಮ್ಗಿಂತ ಹೆಚ್ಚಿಗೆ ಮಾಡ್ತಾರ. ನಿಮ್ದು ಎಷ್ಟದ್ರಿ ಮಠ? ನಿಮ್ಮ ಮನೆ ಎಷ್ಟದ? ನಿಮ್ಮ ಹೊಲ ಎಷ್ಟದವ? ಸಿದ್ದಾಡ್ದ ಎಷ್ಟು ದೊಡ್ಡದ ಮಠ? ಇಲ್ಲ, ನಿಮ್ಗಿಂತ ಜಾಸ್ತಿ. ಆಗಿನ ಕಾಲಕ್ಕೆ ಬೆಳ್ಳಿವು 2,000 ರೂಪಾಯಿ ಬರ್ತಿದಂತ ದಿನ. ಸಿದ್ದಾಡಿ ಮಂದಿ ಇಟ್ಟುದು ಬೆಳ್ಳಿವು. ಲೋಕದಂತೆ ಇರೋರು ಅಂತೀರಿ. ನಮ್ಗಿಂತ ಹೆಚ್ಚು ರೊಕ್ಕ, ನಮ್ಗಿಂತ ಹೆಚ್ಚು ಬಿಲ್ಡಿಂಗ, ನಮ್ಗಿಂತ ಹೆಚ್ಚು ಮೆರವಣಿಗೆ. ನೀವು ಹೆಂಗೆ ಹೇಳ್ತೀರಲ್ಲಿ? ಏನಂತ ಕೇಳಿದ್ರೆ ಅದಕ್ಕಂತಾರ ಲೋಕದವರು ನಾನು ನಂದು ಅಂತ ಇರ್ತದೆ. ಅದು ಅವರಲ್ಲಿ ಇಲ್ಲ. ಲೋಕದಂತೆ ಇರೋದು ನಾನೂ ಇಲ್ಲ, ನಂದು ಇಲ್ಲ. ಸಿದ್ಧಾರೂಢ ಸ್ವಾಮಿಗಳಿಗೆ ನಿಮ್ಮಂತವ್ರು ಯಾರೋ ದೊಡ್ಡ ಶ್ರೀಮಂತರು ಏನೋ ಅವ್ರ ಮನ್ಯಾಗ ಮಗ ಹುಟ್ಟಿತ್ತು, ಲಗ್ನ ಆಗಿತ್ತು, ಸಿದ್ಧಾರೂಢ ರೇಷ್ಮೆ ಅರ್ಬಿ ತಗೊಂಡು ಬಂದ್ರಂತ. ಬಂದ ಏನಪ್ಪಾ ಅಂತ ಕೇಳಿದ್ರೆ ಮೈ ಹಚ್ಚಿ ಬಂಗಾರ ಹಾಕೋದು. ಬಂಗಾರ ಮೈ ತುಂಬಾ ಬಂಗಾರ ಹಾಕೋದು. ಕರೆಕ್ಟ್ 2 ಗಂಟೆ ಕೂತರು ಭಜನೆ ಮಾಡುದು. ಗೊತ್ತಾಯ್ತದ? ಈಗಿಲ್ಲ, ಈಗ ಮಜಾ. ಈಗ ಎಲ್ಲರ ಮನ್ಯಾಗ ಅದ ಯಾಕ್ರಿ? ಲ್ಯಾಟ್ರಿನ್ ಬಾತ್ರೂಮ್ ಅಂತಾರೆ. ಹಿಂದಕ್ಕೆ ನಾವೆಲ್ಲ ಏನ್ ಮಾಡ್ತೇವೆ? ಮನ್ಯಾಗ ಉಂಡು ಹೊರಗೆ ಹೋಗಿದ್ವಿ ಯಾಕ್ರಿ? ಈಗ ಹೊರಗೆ ತಿಂದು ಮನ್ಯಾಗ ಮಾಡ್ತಾವ. ಕಲ್ತಾರ ನೋಡಿ, ಎಜುಕೇಟೆಡ್ ಆಗ್ಯಾರ. ಮೊದಲು ಮನ್ಯಾಗ ಉಂಟು ನಾವು ಹೊರಗೆ ಹೋಗ್ತಿದ್ದೇವೆ. ಈಗ ತಿರುಗಾಡಿ ತಿಂದಿಕ್ಕಿಂತ ಬಂದು ಮನೆ ಮಾಡ್ತಾವ. ದೊಡ್ಡ ಶಾಲೆಯಾಗ್ಯಾರ. ಅವಾಗ ಏನಿಲ್ಲ, ಸಿದ್ಧಾರೂಢ ಮೈ ತುಂಬ ಬಂಗಾರೇಶ್ವರ ಅವ್ರು ಹೋಗಿ ಬರ್ತೇವೆ. ಅಲ್ಲಿ ಹಿಂದ ಹೋದ್ರು, ಅಲ್ಲಿ ಒಂದು 4 ಮಂದಿ ಬೀಗರು ನಿಂತಿದ್ದರು. ಬೀಗರಂದ್ರ ಕಾರು ನಿಂತಿದ್ರು. ಸಿದ್ಧಾರೂಢ ನೋಡಿದ್ರು. ಸಿದ್ಧಾರೂಢ ಅಂದರು, ನಿಮಗೆ ಯಾವಾಗ ಬೇಕು? ನಾ ಯಾವಾಗ ಕೊಡ್ತೀನೋ ಬರೋ, ನಿಮಗೆ ಏನು ಹೇಳ್ತಪ್ಪ ನೋಡ್ರಿ. ಅದೇವ ನೀವ್ ಯಾರು ಇದ್ರೆ ಅದೇಳಿ ಸಾಯ್ತಿದ್ದೆ. ಬಂಗಾರ ಕೊಡುವ ಸುಮ್ಮನೆ ಸದ್ಗುರು ಸಿದ್ಧಾರೂಢ ಸ್ವಾಮಿ ನಿಮ್ಗೆ ಏನ್ ಬೇಕಂತ ಬರಪ್ಪ, ನಿಮ್ಗೆ ಬೇಕಾದ ಒಂದು ಒಂದು ಕೊಟ್ಟೆ ನಿಮ್ ಮನಸ್ಸಿಂದ ಏನ್ ಬೇಕಾಗ್ತದ ಏನಂತೀರಿ? ಅಂಜಾರ ಅಂತೀರಿ? ಯಾರ ನಿಂದ್ರಂದ್ರ ಹುಲಿ ನಿಂದಿರ್ತಾರ. ಹುಲಿ ಯಾರ ಆಜ್ಞೆ ಆದರೇನಪ್ಪ ಅಂತ ಕೇಳಿದ್ರೆ ಜಗತ್ತು ಉಲ್ಟಾಗದ ಅಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂತ ಸಿದ್ಧಾರೂಢ ಸ್ವಾಮಿ ನೋಡ್ರು. ಆದ್ರೆ ಅವ್ರು ಹೇಳ್ತಾರ, ಅವ್ರಿಗೆ ಈ ಕಡೆ ಮಂದಿ ಬರ್ತಾರೆ, ಈ ಕಡೆ ಹೋಗಿ ಅಂತ ಹೇಳಿದ್ರು. ಮತ್ತೆ ಅವ್ರಿಗೆ ದಾರಿ ತೋರಿಸ್ತೀವಿ ಅಂತ ಬರ್ಬೇಕು. ಯಾರು ಬಳ್ಳಾಗ ಬಂಗಾರ ಹಾಕ್ಯಾರ ಅವ್ರಿನ್ನೂ ಕುಂತಿದ್ರು ಅಲ್ಲಿ. ಸಿದ್ಧಾರೂಢ ಬಂದು ನೋಡ್ಬೇಕು.
ಎದಿ ದಡಲ್ಲಂತು ಯಾರ್ದ್ರಿ ಹಾಕದವು ಹಾಕೊಂಡವ್ ಅಲ್ಲಿಲ್ಲ ಯಪ್ಪ ಯಪ್ಪ ನಮ್ ಸಮಾನ ದಾನ ಮಾಡಿದ್ರೊಳಗೆ ನಂದಂತ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏದಿಸಿ ಕಾಡಿಸಿತ್ತು ಶಿವನಾಡ ಅವ್ರ ಮನಸ್ನಾಗ ಹೋಗಿಲ್ಲ ಇನ್ನೂ ನಮ್ಮ ಅಂತದಾವ ಅವ್ರಿ ಯಪ್ಪ ಅವ್ರ ಸಾಮಾನು ಹೇಗೆ ಆದ್ರು ಅಂತ ಕೇಳಿದ್ರು ಯಾರೋ ಇಟ್ಟಿದ್ರು ಯಾರಿಗೆ ಬೈದಾರ ಹೆಂಗ್ ನೋಡ್ರಿ ಈ ಸ್ಥಿತಿಗೆ ಇರ್ಬೇಕು ಜ್ಞಾನಿಗಳು ಹಿಂಗಿರ್ತಾರೆ ಗರ್ವ ಪಡೋದು ಉಪಕಾರ ದರ್ಪ ಬಿಟ್ಟರೆ ಅಧಿಕಾರ ನಿರ್ವಾಣ ನೈವೇದ್ಯ ನೋಲ್ಪ ಉದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಗುರುವರೆಗೆ ಗುರು ಅವನ ಮಂಕುತಿಮ್ಮ ದಿವಿಜಯರ್ ಚಂದ್ರ ಇದ್ದಾರೆ ಹೆಂಗಿರ್ತಾರೆ ಅವರು ಗರ್ವ ಪಡೋದು ಉಪಕಾರಿ ಜಗತ್ತಿನೊಳಗೆ ಉಪಕಾರ ಮಾಡಿದ್ರೆ ನೀವೊಂದು 50 ರೂಪಾಯಿ 1,000 ಕೊಟ್ರೆ 20 ಸಲ ಹೇಳ್ಬೇಕಲ್ಲ ನಾವು ಕೊಟ್ಟಾನ ನನ್ ಕೇಳಿ ನೀವು ದಾನ ಮಾಡುದು ನಿಮ್ ಬಾಯಿಲೆ ಬಂತು ಅಂದ್ರೆ ನೀವು ಮಾಡಿದ ಪುಣ್ಯ ಹಾಳಾಗಿ ಹೋಗ್ತಾವ. ಅದು ಅಲ್ಲ, ನೀವು ದಾನ ಮಾಡಿದ್ರೆ ನಿಮ್ಮ ಕಿವಿ ಕೇಳಬಾರ್ದು, ನಿನ್ನ ಬಾಯಿಲೆ ಆಡಬಾರ್ದು. ಮಾಡಿದ ನೆನ್ನದಿರ ಲಿಂಗಕ್ಕೆ, ನೀಡಿದ ನೆನ್ನದಿರ ಜಂಗಮಕ್ಕೆ. ಮಾಡಿದ ನೆಂಬುದು ಹೊರಗಲ್ಲ, ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ. ನಾವು ನಮ್ದೆಲ್ಲ ಬರ್ಬೇಕ್ರಿ, ಹೇಳಬೇಕು, ಪತ್ರಿಕೆ ಶಾಪಿಸ್ಬೇಕು, ಮತ್ತ ಹಾರ ಹಾಕಬೇಕು. ನಾವ್ ಯಾಕೆ ಹಾಕ್ತೇವೆ ಅಂದ್ರೆ ನಿಮ್ಮ ಮನಸ್ಸಾಗಿರ್ಬಾರ್ದು, ಅದು ನಮ್ ಕರ್ತವ್ಯ. ನಾವು ಮಾಡ್ಬೇಕು, ನಿಮ್ಗೆ ಹಾರ ಹಾಕಬೇಕು. ಉಪಕಾರಕರು ಠೇವನ್ನೇ ಕೇಟ್ಲೆ ಅವರು ಠೇವನ್ನೇ ಮನೆಯಾಗ ಹೇಳ್ತಾರೆ. ನೀವು ಮಾಡಿದ್ರೆ ಸನ್ಮಾನ ಮಾಡೋದು ನನ್ನ ಕರ್ತವ್ಯ, ಆಡೋದು ನಿನ್ನ ಕರ್ತವ್ಯ ಅಲ್ಲ, ನನ್ನ ಕರ್ತವ್ಯ ಅಲ್ಲ. ಯಾರಿಗೆ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ? ಯಾರು ಸನ್ಮಾನ? ರೊಕ್ಕ ನಿಮ್ಮದ, ನಿಮ್ಮದೆಲ್ಲ ರೊಕ್ಕ ಗೌರ್ಮೆಂಟ್ ಬರ್. ಹಿಂದಕ್ಕೆ 2,000 ರೂಪಾಯಿ ನುಕ್ಸಾನ ಹಾಳಾದ್ರಿ. 500 ರೂಪಾಯಿ ನೋಟ, 2,000 ರೂಪಾಯಿ ನೋಟ ಏನ್ ಮಾಡಿದ್ರಿ? ಉಳಿದ ಚಾಟ್ ಹೋದ್ರೆ ಇಲ್ಲ, ನಿಮ್ಮದ ರೊಕ್ಕ ನಿಮ್ಮದ. ಲಕ್ಷ್ಮಿ ವಿಷ್ಣುವಿನ ಹೆಂಡತರ ಒಂದು ಸಂಬಂಧ ಇಲ್ಲ. ಅದಕ್ಕೆ ಮಾಡಿದನೆಂಬುದು ಮನದಲ್ಲಿ ಬರಬಾರದು. ತತ್ವಜ್ಞಾನಿ ಹೆಂಗಿರ್ತಾರ ಅಂತ ಕೇಳಿದ್ರೆ ಗಾಳಿ ಬೀಸ್ತಾನ, ಬೀಸ್ತೀನಂತ ವಿಮಾನದ, ಸೂರ್ಯ ಬರ್ತಾನನ್ನ ವಿಮಾನದ ಅವನಿಗೆ ಇಲ್ಲ ಇಲ್ಲ ಇಲ್ಲ. ಹಾಗೆ ತತ್ವಜ್ಞಾನದ ಹೇಗಿರ್ತಾರ ಮಹಾತ್ಮರು ಅಂದ್ರೆ ಅವರಲ್ಲಿ ಅದು ಕಂಪ್ಲೀಟ್ ಹೋಗಿರ್ತದೋ, ಅವ್ರ ಇರುವುದಿಲ್ಲ ಅವರೇ ನಾನೆಂಬುದು ಇರುವುದಿಲ್ಲ, ಜ್ಞಾನಿ ಅನ್ನೋದು ಇರುವುದಿಲ್ಲ. ಅದಕ್ಕೆ ಅಂದರು ಲೋಕದಂತೆ ಇರಲು, ಮಾಡಿಯೂ ಮಾಡದಂತೆ, ಕೇಳಿಯೂ ಕೇಳದಂತೆ, ಆಡಿಯೂ ಆಡುದಂತೆ. ಹಂಗ ನಾಳಿನ ಪತ್ರ ಮೀಮಾಂಸ ಹ್ಯಾಂಗ ಕಮಲ ನೀರಾಗ ಸದಾ ಇರ್ತದ, ಅದರ ತ್ಯಾವ ಹಸಿ ಅದಕ್ಕೆ ಹತ್ತಂಗಿಲ್ಲ. ತತ್ವಜ್ಞಾನಿಗಳು ಹಂಗಿರ್ತಾರೆ. ನಾವು ಸಂಸಾರಿಗಳು ಅಜ್ಞಾನಿಗಳು ನಾ ಮಾಡಿದೆ, ನಾವು ಹೋದೆ, ನಾನು ಬರ್ತೆ, ನಾನು ತಿಂದೆ, ನಾವು ಮುಕ್ತಿ ಸಂತಾವೆಲ್ಲ ಈ ನಿರಭಿಮಾನ ಹಂಚಿದ್ರೆ ಮುಕ್ತಿ ಎನಿಸುವುದು ಜೀವನ ಬರುವುದು ತಿಳ್ಕಂತಾರೆ. ಅಭಿಮಾನ ಹೋಗದೆ ಮುಕ್ತಿ ರೀ. ಅಭಿಮಾನ ಸೋಡಾವೆ ಮುಕ್ತಿ ರೋಕಡ್ಗೆ. ಅಭಿಮಾನ ಹಾಳು ಮಾಡ್ತದೆ. ಜಣೆ ಭಕ್ಷಿಲ ಮಕ್ಷಿಕ ಜಾಣಿವೇಚಿ ತಯಾ ಭೋಜನಾಚಿ ವೃತ್ತಿ ಪ್ರಾಪ್ತ ಕೈಸಿ ಜೀ ಮಾನಸಿ ಚ ಅಹಂಭಾವ ವಿರೇನ ಜ್ಞಾನ ಅನ್ನ ಪ್ರೋಟೀಚಿದೆ. ಅದು ಇರಂಗಿಲ್ಲ. ಹಸಿವಾದ ಮನುಷ್ಯ 2 ದಿವಸ ಊಟಿಲ್ಲ, ಆನೆ ಹಸುವಾಗ್ಯದ ಹೇಳ್ದೆ, ಯಾರೋ ತಂದ ನಿಮ್ಮಂದ ಚಪಾತಿ ದುದುಕಿರ್ತಾಂತ ಹೇಳ್ರಿ. ಅವ ಅಂತ ಅವನು ತಡ ಇರ್ತದೆ. ಸುಮ್ಮನೆ ತಟಗಟ ಮೊದಲು ಖೀರ್ ಕುಡಿದ ತಡ ಇರ್ತದೆ. ಹಸಿ ಮಾಡಾಗ್ಯದ
ಕುಡಿಬೇಕಂತ ಎತ್ತದ ಒಳಗೆ ಚಿರಂಜಿ ಅಂತ ಹಾಕಿರ್ತಾರ ಗೊತ್ತಾಗಿಲ್ಲ ಚಿರಂಜಿ ಅವ ನೋಡ್ದೆ ಹಿಂದೆ ಬಂದ ನೋಡ್ಲಿ ಚಿರಂಜಿ ಅದಂತ ತಿಳ್ಕೊಂಡು ಒಳಗೆ ಒಂದು ನೊಣ ಬಿದ್ದಿತ್ತು. ನೊಣ ಸಹಿತ ಚಿರಂಜಿ ಅಂತ ಕೂಡದ ಗಡ್ಡ ಗಡ್ಡ ಕೂಡದ ಪಟ್ಟ ಪಟ್ಟ ಉಲ್ಟಿ ಮಾಡ ನೊಣ ಒಳಗೆ ಹೋದ್ರೆ ಅನ್ನ ಪಚನಕ್ಕಲ್ಲ ಯಪ್ಪ ಈ ಕುಡಿದಕ್ಕೆ ಇರಲ್ಲ ನಿನ್ನ ಉಂಡದ್ದು ಹರಿದು ತರ್ತದ ಆ ನೊಣ ಹೊಟ್ಟೆ ಖಾಲಿ ಮಾಡಿಸ್ತದ ನೆಲಕ್ಕೆ ಮಲಗಿಸ್ತದ ಏನು ಜಣೆ ಭಕ್ಷರ ಭಕ್ಷಕ ಕಾಣಿಬೇಕಿ ದಯಾ ಭೋಜನ ಹಂಗ ಮನುಷ್ಯ ಹ್ಯಾಂಗ ಕ್ಷೀರಿನ ರುಚಿ ಏನಾಗ್ತದ ನೊಣ ಒಳಗೆ ಹೋಯ್ತಂದ್ರ ಆ ನೊಣ ಏನಪ್ಪಾ ಅಂದ್ರೆ ಎಲ್ಲ ಹೆಂಗ ಹಾಳು ಮಾಡ್ತದ ಉಂಡದ್ದು. ಹಂಗ ನೀ ಎಷ್ಟು ಪೂಜೆ ಮಾಡಿದಿ, ನೀ ಎಷ್ಟು ಪಾಠ ಮಾಡಿದಿ, ನೀ ಎಷ್ಟು ಜ್ಞಾನ ಮಾಡಿದಿ ಪಡ್ಕೊಂಡಿದಿ, ಅದೆಲ್ಲಾ ಜ್ಞಾನ ಅನ್ನ ಪೂಟಿ ಚೆರೇನ ಅಹಂಕಾರ ನಿಂದೆಲ್ಲ ಜ್ಞಾನ ಭಕ್ತಿಯರ ಹೊರಗೆ ಚೆಲ್ತದ. ಅದು ಹೊಟ್ಟೆಯಾಗಿ ಇರ್ಲಿಲ್ಲ, ಅದು ಗುಟ್ಟಿಯಾಗಿ ಇರ್ಲಿಲ್ಲ, ಚುಟ್ಟಿ ಆಯ್ತಾ ಪಕ್ಕ ಇರ್ಬೇಕ್ರಿ. ನಾವು ಗಂಟು ಹೇಳ್ತಿದ್ದೇವೆ ಅಕ್ಕಿ ಇತ್ತಂದ್ರ ಗುಟ್ಟಿಯಾಗಿರ್ತಾವ. ಯಾಕ್ರಿ ಅಕ್ಕಿ ಇತ್ತಂದ್ರ ಚೀಲಾಗಿರ್ತಾವ. ಅನ್ನ ಆಯ್ತಂದ್ರ ಎಲ್ಲಿರ್ತದೆ? ಅನ್ನ ಆಯ್ತಂದ್ರ ಹೊಟ್ಟೆಯಾಗ, ಅಕ್ಕಿ ಇದ್ರ ಬುಟ್ಟ್ಯಾಗ, ಕಚ್ಚಾ ಆಯ್ತಂದ್ರ ತಿಪ್ಪೆ ತಿಪ್ಪಾಗಿರ್ತ ಇಲ್ಲ. ಹಂಗ ಯಾವ ಮನುಷ್ಯ ಅದು ಕಚ್ಚಾ ಆಗಿರ್ತಾನ ಅವನ್ ತಿಪ್ಪೆ ಆಗಿರ್ತಾನ, ನರಕದಾಗಿರ್ತಾನ. ಅದಕ್ಕೆ ಮಹಾನುಭಾವರು ಹೇಳಿದ್ರು ಮೊದಲ ಅದನ್ನ ಅಹಂಕಾರ ಯಾವದಕ್ಕೂ ಅಹಂಕಾರ ಜರುತ್ತಾನೆ ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಮಹಾತ್ಮರು ನಮ್ಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ತತ್ವಜ್ಞಾನಿ ನಮ್ಮಂತಿರ್ತಾನ ಎಲ್ಲರಂತೆ ಉಂಡುಂಟು ಸಂಚರಿಪದು. ಬೇರೆ ಇರಂಗಿಲ್ಲ, ಎಲ್ಲರಂತೆ ನಿಮ್ಮಂಗೆ ಉಣ್ತಾನ, ನಿಮ್ಮಂಗೆ ತಿಂತಾನ, ನಿಮ್ಮಂಗೆ ವ್ಯಾಪಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಇಷ್ಟೇ ನಾ ಅನ್ನೋದು ಪರವಾಗಿ ಇರಂಗಿಲ್ಲ. ಅಲ್ಲದೇ ಇರ್ತದೆ, ಅಲ್ಲಂದೇ ಇರಂಗಿಲ್ಲ. ಅಂತ ಭಾವ ಅದಕ್ಕೆ ಲೋಕದಂತೆ ಜಗತ್ತಿನೊಳಗೆ ಜನರು ನಾ ಅನ್ನೋದು ಬಿಟ್ರೆ ಮಾಡಂಗಿಲ್ಲ. ಶ್ರೀಮಂತನ, ಸಾಹುಕಾರನ, ಶಾಣೆಯನ ನಾ ಅಂತ ನಾ ಅನ್ನೋದೊಂದು ಬೈತು ಅಂತ ಕೇಳಿದ್ರೆ ಹಾವಿನ ಹಲ್ಲು ಹಾಗಕ್ಕೆ, ಚೇಳಿನ ಕೊಂಡೆ ಕೊಂಡಿ ಜೊತೆಗೆ ಏನ್ ದೊಡ್ಡ ಮಾಡ್ತದೆ. ಹಾವಿನ ಹಲ್ಲು ಹೋಗ್ಬೇಕು ಅಂತಿತ್ತದ. ಇದು ಅಹಂಕಾರ, ಇದು ಅಲ್ಲದೆ. ಅರ್ಜುನ ಪರಮಾತ್ಮ ಅಂತಾನ ಸದ್ಗುರು ಮಹಾತ್ಮರು ಹೆಂಗ ಗರ್ವ ಪಡಬೇಕು. ದರ್ಪ ಬಿಟ್ಟ ಅಧಿಕಾರಿ ಇರಬೇಕು. ದೊಡ್ಡ ಸ್ಥಾನದಿಂದ ಎದ್ದು ಬಿಡಂಗಿಲ್ಲ ಅಧಿಕಾರವಾಗಿ. ಅದು ಬರ್ತದೆ. ಹಾಕಿ ಡ್ರೆಸ್ ಹಾಕೊಳ್ಳಿ, ಅದು ಬರ್ತದೆ. ಬದಿತಾನೆ ಸುಮ್ಮ ಹಂಗೆ ಬಿಡಂಗಿಲ್ಲ. ಹಿಂಗೆ ಮದಿಬೇಕು ಸ್ವಾಮಿ ಅಂತಾರ. ಆ ಡ್ರೆಸ್ ತಕ ಮಾಡ್ಬೇಕಲ್ಲ. ರಾಜನ ಡ್ರೆಸ್ ಆಗಿ ರಾಜನ ಮಾತೆ ಮಾತಾಡ್ಬೇಕು, ರಾಣಿದ ಹಾಕ ರಾಣಿದೇ ಮಾತಾಡ್ಬೇಕು, ನೌಕರ್ದ ಹಾಕ ನೌಕರ್ನೇ ಮಾತಾಡ್ಬೇಕು. ಇಲ್ಲಾಂದ್ರೆ ರಾಜನ ಡ್ರೆಸ್ ಹಾಕಿ ನೌಕರ್ನ ಮಾತಾಡಿದ್ರೆ ಒನ್ಸ್ ಮೋಡ್ ಅಂತಾರ ನಾಟಕದಾಗ. ಏನು ಸುಮಾರು ಇದ್ದೀವಿ ಅಂತಾರ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ತತ್ವಜ್ಞಾನಿ ಆಗಿರ್ತಕ್ಕಂಥ ವ್ಯಕ್ತಿ ಬ್ರಹ್ಮದೊಳಗೆ ಸಮರಸ ಮಾಡಿಕೊಂಡಿರುವುದರಿಂದ, ಬ್ರಹ್ಮವೇ ತಾನಾಗಿರುವುದರಿಂದ ಏನಿಲ್ಲ. ನಮ್ಮಂಗೆ ಇರಂಗಿಲ್ಲ. ಅದ ಹೆಂಗಿರ್ತಾರೆ? ಅವ್ರಂಗೆ ಇರ್ತಾರೆ. ನಾವೆಲ್ಲ ಮಂದಿ ಹೆಂಗಿರ್ಬೇಕಂತೆ ಅವ್ರು. ಅವ್ರ ಹೆಂಗ್ ಉಡ್ತಾರ ಹಂಗ್ ಉಡ್ಬೇಕು, ಅವ್ರ ಏನ್ ಮಾಡ್ತಾರ ಹಂಗ್ ಮಾಡ್ಬೇಕಂತೆ. ನಾವೆಲ್ಲ ನೋಡ್ರಿ, ನಿಮ್ಗೆ ಎಲ್ಲ ನೋಡಿ ಮಾಡ್ತಾರ. ನೋಡಿ ಮತ್ತೆ ನೀವೆಲ್ಲ ಮಾಡೋದು ನೋಡೇ ಮಾಡ್ತೀರಿ. ಅವ್ರು ಉಂಟದ್ದು, ಅವ್ರು ಉಂಟದ್ದು, ಅವ್ರು ಅಡಿ ಹಂಗೆ ಮಾಡ್ತೀವಿ. ಅವ್ ಆತ್ಮ ಇಲ್ಲ ಅಂತ ತನ್ನಂಗಿರ್ತಾನೆ, ಜಗತ್ನಂಗಿರ್ತಾನೆ. ಅದಕ್ಕೆ ಮಹಾನುಭಾವರು ಅಂತಾರೆ, ಲೋಕದಂತೆ ಇರರು. ಇನ್ನೊಂದು ಅರ್ಥ ಏನು? ಲೋಕ ಜಗತ್ತು ಏನು ಮಾಡಿದ್ರು ಕೂಡ ಕರ್ತೃತ್ವ ಹೋಗ್ತಿರ್ತಿ, ಅಹಂಕಾರ ಅದ್ರ ಹಿಂದೆ ಇರ್ತದೆ. ನಾ ಮಾಡೀನಿ, ನಾ ಕೇಳೀನಿ, ನಾ ಹೋಗಿನಿ, ನಾ ಕೊಟ್ಟೀನಿ ಅಲ್ಲ. ತತ್ವಜ್ಞಾನಿಯಲ್ಲಿ ಅಹಂಕಾರ ಅನ್ನತಕ್ಕಂಥದ್ದೇ ಇರುವುದಿಲ್ಲ ಅಂತ ತಿಳ್ಕೊಳ್ಳಿ. ಎಲ್ಲಿ ಜೋಡಿಸ್ಯಾನ? ಅಹಂ ನೋಡ್ರಿ,
ಅಹಂ ದೇಹ, ಅಹಂ ಇಂಥ ಶರೀರವ, ಇಂಥ ಹೆಸರಿನವ. ಈಗಿಲ್ಲ ಅವನಿಗೆ, ಇದೆಲ್ಲ ಹೋಗಿದವ. ಲೋಕದಂತೆ ಇರು ಈಗ ಅಂತ ಅಹಂ ಬ್ರಹ್ಮ ಅಂತ ನಾವ. ನಾ ಸಾವುಕಾರ ಇದ್ದೀನಿ, ನಾ ಶಾಣೆ ಇದ್ದೀನಿ ಅಂತಿದ್ ಮೊದಲ ಅವ. ನಾ ಅಪ್ಪ ಇದ್ದೆ ಈಗ ಅಂತ ನಾ ಬ್ರಹ್ಮ ಇದ್ದೀನಿ ಅಂತ ನಾವು. ಲೋಕದಂತೆ ಇರೋದು, ಲೋಕದಂತೆ ಹೋ. ಲೋಕದಂತೆ ಹೋರಂದ್ರೆ ಅವರು ನಿಮ್ಮಂಗೆ ಹೊಯ್ತಾರೆ, ಒಳ್ಳೆ ಕುಂಡ್ರಿಸಿ ಬೇರೆ ಹೊಯ್ತಾರೆ. ಲೋಕದಂತೆ ಹೋಗರು ಅಂದ್ರೆ ಅರ್ಥ ಏನು? ಜಗತ್ತು ನಾವು ಯಾಕೆ ಸಾಯ್ತೇವಿ? ಹೋಗುದಂದ್ರೆ ನಾವು ಯಾಕೆ ಸಾಯ್ತೇವಿ? ಮುಂದೆ ಹುಟ್ಟಾಕ್ರಿ, ಮುಂದೆ ಹುಟ್ಟಾಕ ಸಾಯ್ತೇವಿ. ಅವ್ರು ಹಾಗಲ್ಲ, ಲೋಕದಂತೆ ಹೋಗೋರು ಹುಟ್ಟಕ್ಕೆ ಹೋಗಿಲ್ಲ. ಇದೇ ಜನ್ಮ ಕಡೆ ಹುಟ್ಟಿದರೆ ಸಾವಿಲ್ಲಿದೆ, ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಅದು ನೆಟ್ಟನೆ ಅಳವಡಿದರು. ಸತ್ತ ಬಳಿಕಿನಲ್ಲಿ ಹುಟ್ಟದ ವಿದ್ಯೆಯನ್ನು ಕಲಿಯುವ ಸೃಷ್ಟಿಯೊಳಗೆ ಉತ್ತಮ. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೆಯನ್ನು ಫಲಕ. ಅವನು ಹಳ್ಳಿ ಸಾಯಂಗನೇ ಇಲ್ಲ, ಸಾಯಂಗನೇ ಇಲ್ಲ. ನಮ್ಮಂಗಿಲ್ಲ. ನಾವು ಹುಟ್ಟುತ್ತೇವಿ, ಸಾಯ್ತೇವೆ. ನಾವೆಲ್ಲ ಹುಟ್ಟಿದೇವಿ, ನಾವೆಲ್ಲ ಸಾಯ್ತೇವೆ. ಅವನು ಎಲ್ಲಾರು ಹುಟ್ಟಿನೇ ಇಲ್ಲ, ಎಲ್ಲಾರು ಸಾಯನೂ ಇಲ್ಲ. ಯಾಕೆ? ಸಾವು ಅನ್ನೋದೇ ಸತ್ತು ಹೋಯ್ತು ಅವನ ಪಾಲಿ. ಮೃತ್ಯುಚ ಮರುನಿಗೆ ತುಕಾರಾಮ್ ಅಂತಾನ, ನನ್ನ ಪಾಲಿಗೆ ಸಾವಿಗೆ ಸತ್ತು ಹೋಯ್ತು, ಅದೇ ಸತ್ತು ಹೋಗಿದೆ. ನಾ ಯಾಕೆ ಸಾಯ್ದಿ? ನಾ ಸಾಯಂಗಿಲ್ಲ. ಅಜರ ಅಮರ ನಾ ಇದ್ದೀನಿ. ಪ್ರಜಾ ಐತೆ ಪ್ರೀತಿ ಕದಾಚಿತ ನ್ಯಾಯ ಕುಂತು ಅಭರಿತವಾನುಭೂಯ ಅಜೋ ನಿತ್ಯ ಶಾಶ್ವತ ಪುರಾಣನು ಅನ್ಯತೆ ಅನ್ಯಮಾನೇ ಶರೀರೇ. ಗೊತ್ತಿಲ್ಲ, ಸಾಯಂಗಿಲ್ಲ. ನನ್ನ ಪಾಲಿಗೆ ಏನಪ್ಪ ಅಂದ್ರೆ ಹುಟ್ಟ ಸತ್ತೋಯ್ತು, ಮರಣವೇ ಸತ್ತೋಯ್ತು, ಸಾವಿಲ್ಲ ಅಂತ. ಅದಕ್ಕೆ ಇಂತಹ ತತ್ವಜ್ಞಾನಿಗಳು, ಮಹಾನ್ ಪುರುಷರು, ಜೀವನ್ ಮುಕ್ತರು. ಜೀವನ ಏವ ಮುಕ್ತ, ಜೀವನ ಮುಕ್ತ. ಪಂಚಸ್ಯೊಳಗೆ ನಿಜಗಳೊಳಗೆ ಬಹಳ ಚಂದ ಬರ್ತಾರೆ. ತತ್ವಜ್ಞಾನಿಗಳು ಏನಿಲ್ಲ, ಏನಿಲ್ಲ. ಯಾಕ? ಮನವೆಂಬುದೇ ತನಗಿಲ್ಲ. ನಿಜಗಳು ಗೀತ ಹೇಳಿದ್ರು, ಬಂದು ನಂದು ಮೊಲ್ಲೆ ಬಂದ ಬಾರದು ನಂದು ಬಯಸುವನಲ್ಲ. ಯಾಕ? ಮನ ತನಗೆ ಮುಂದಿಲ್ಲ, ಮನಸ್ಸೇ ಇಲ್ಲ. ಸಂಸಾರ ಎಲ್ಲ ಮನಸ್ಸಾಗಲ್ಲ. ಮನ ಇವ ಕಾರಣ ಬಂದ ಮುಚ್ಚು. ತತ್ವಜ್ಞಾನಿ ಮನಸ್ಸು ಇಲ್ಲ. ಮನಸ್ಸಿಲ್ಲ ಅಂತ ಅವೇನು ಮಾಡಂಗನೇ ಇಲ್ಲ, ಅವನಿಗೇನು ಸಂಬಂಧನೇ ಇಲ್ಲ. ಹೆಂಗಿರ್ತಾನೆ? ಸಹಜ ಆಗಿ ತತ್ವಜ್ಞಾನಿ ಇರ್ತಾನೆ. ಪುಣ್ಯಾತ್ಮರೇ, ಅಂಥವರ ಸೇವೆ, ಅಂಥವರ ಉಪಕಾರ, ಅಂಥವರ ಆಶೀರ್ವಾದ ಆಯಿತು ಅಂತಂದ್ರೆ ನಲ್ಲಾಗಿ ದಯಾ ಕಾಲವೇ ಅಪನ ಸಾಲಿಕೆ ಪ್ರೀತಿಯಿಂದ ಹೆಂಗ ನೀರಾಗ ಸಕ್ಕರೆ ಹಾಕರ, ಉಪ್ಪು ಹಾಕರ, ಹೆಂಗ ತುರಂತ ತನ್ನಂಗ ಮಾಡ್ಕೊಳ್ತಾರ ನೀರ. ಅಂತ ಮಹಾನುಭಾವರ ಸಂಗತಿಯಲ್ಲಿ ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತು, ಅವರ ಹಸ್ತ ನಮ್ಮ ಮುಟ್ಟುದು, ಅವರ ಕರುಣ ಆಯಿತು ಅಂತ ಕೇಳಿದ್ರೆ ನಲ್ಲಾಗಿ ದಯಾ ಕಾಲವೇ ನಮ್ಮ ಉದ್ಧಾರ ಬಹಳ ಪದಾರ್ಥಗಿಲ್ಲ ತಿಳ್ಕೊಂಡು ಮಹಾತ್ಮರ ಸನ್ನಿಧಿ. ಅವರು ನಮ್ಮವ್ರು ಯಾವ್ದಾರ ನಮ್ಮ ದಾಟಿ ಹೋಗ್ಯಾರ. ನಮ್ಮವ್ರು ಯಾವ್ದಾರ ನಮ್ಮಂಗಿದ್ರು, ನಮ್ಮಂಗೆ ಹುಟ್ಟಿದ್ರು, ನಮ್ಮಂಗೆ ಕಾಣ್ತಾರ, ನಮ್ಮಂಗೆ ಉಂಟಾರ, ನಮ್ಮಂಗೆ ತಿಂತಾರ, ಎಲ್ಲಾನು ನಮ್ಮಂಗೆ ಮಾಡ್ತಾರ. ಖರೆ ಮೋದಿನ ನಿಮ್ಮಂಗೆ ಹುಟ್ಟ್ಯಾನ, ನಿಮ್ಮಂಗೆ ಉಂಟಾನ, ನಮ್ಮಂಗೆ ಮಾಡ್ತಾರ. ಮೋದಿ ಅವನಲ್ಲಿ ನಾವೆಲ್ಲಿ ನಮ್ಮಂಗೆ ಮನೆಯಾಗಿರ್ತಾನ, ನಮ್ಮಂಗೆ ಉಂಟಾನ, ನಮ್ಮಂಗೆ ತಿಂತಾನೆ, ನಮ್ಮಂಗೆ ಮಾಡ್ತಾರ. ಮನುಷ್ಯರು ಬೇರೆ ಅದ. ಪರಂತು ಅವನ ಸ್ಥಿತಿ, ಅವನ ಆಸನ, ಅವನ ಚೇರು ಬಹಳ ದೊಡ್ಡದದೆ. ಹಂಗ ತತ್ವಜ್ಞಾನಿ ನಮ್ಮಂಗ ಅದಾರ, ನಮ್ಮನ ದೇಹದಿಂದ ಅದಾರ. ಕಣ್ಣಲ್ಲಿ ನೋಡ್ತಾರ, ಕಿವಿಲಿ ಕೇಳ್ತಾರ, ಕೈಲಿ ಹಿಡಿತಾರ, ಕಾಲಿ ನಡೀತಾರ, ಬಾಯಿಗೆ ಮಾತಾಡ್ತಾರ. ಪರಂತು ಇಲ್ಲಿಲ್ಲ. ಅವ್ರು ಎಲ್ಲಿದಾರ? ಸ್ವರಾಜ್ಯ ಸಿಂಹಾಸನದ ಪ್ರತೀಕ್ಷೆ. ಅವರು ತಮ್ಮ ಆತ್ಮ ಸಿಂಹಾಸನವನ್ನು ಏರಿ ಕೂತಾರೆ. ಅಂಥವರಿಗೆ ಪ್ರಪಂಚದ ಯಾವುದು ಕೂಡ ಅವರಿಗೆ ಸಂಪರ್ಕ ಸಂಬಂಧ ಬರಬೇಕು. ಅಂಥವ್ರು ಗಾಳಿ ಬಡಿದ್ರೆ, ಅಂಥವ್ರು ಗಾಳಿ ಬಡಿತಂದ್ರೆ ನಾವು ಉದ್ಧಾರ ಅಂತೇಳಿ. ಸಿದ್ಧಾರ್ಢ ನೋಡಿ ಉದ್ಧಾರ ಆಗಿಲ್ಲ. ಅದಕ್ಕೆ ನಿಜಗುಣ ನೋಡಿ ಕೆಲರನ್ನು ಮಾತನಾಡಿ ಕೆಲರನ್ನು ಮುಟ್ಟಿ ಕೆಲ ಜೀವನ
ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗುವಂತ ಅವ್ರು ನೋಡಿದ್ರೆ ಉದ್ಧಾರ ಆಗುತ್ತೇವೆ ಅಂಥವ್ರನ್ನ ಮುಕ್ತಂಗಪ್ಪನಿ ಮಾತುಗಳಿರುವ ಮಾಡುವ ಧರಿಸುತ್ತ ಪರಮಾತ್ಮ ಅವ್ರ ಹತ್ಯಾಕ ದೇವರು ಅವ್ರ ಮಾತು ಕೇಳ್ತಾರೆ, ಪರಮಾತ್ಮ ಅವ್ರ ಮಾತು ಕೇಳ್ತಾರೆ. ಅಂಥವರ ಸಮೀಪಕ್ಕೆ ನಾವು ನೋಡಿದೇವಿ, ಕುಂತೇವಿ, ಮುಟ್ಟದೇವಿ, ನಮ್ಮ ಜನ್ಮ ಉದ್ಧಾರ ಆಗುತ್ತ ಪುಣ್ಯಾತ್ಮರೇ. ಅಂತಹ ಮುಕ್ತರು ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು ಅವ್ರನ್ನ ನೋಡಿ, ಅವ್ರನ್ನ ಮುಟ್ಟಿ, ಅವ್ರನ್ನ ಆಡಿ ಸೇವೆ ಮಾಡಿ ಸಮಾಧಿ ಸ್ಥಿತಿ ಹೊಂದವ್ರದ ಸಿದ್ಧಾರ್ಥ ಕೃಪಾ ಇತ್ತಲ್ರಿ ಬರೀ ಗುರುವಂತವ್ರಿಗೆ. ಹುಲಿ ಇದ್ರಲ್ರಿ, ಮನುಷ್ಯ ಅಲ್ಲ, ಹುಲಿ ಇದ್ರು. ಯಾವ ಸದ್ಗುರುನಾಥನ ದೃಷ್ಟಿ, ಅವರ ಸ್ಪರ್ಶ ಆಯ್ತು, ಅವ್ರ ಸಂಕಲ್ಪ ಆಯ್ತು, ಶುಭ ಮಹರ್ಷಿ ಆದರು. 6ನೇ ಭೂಮಿಕಾಯಿ ಹೋಗ್ಬಿಟ್ಟರು. ಎಂತ ಸದ್ಗುರುಗಳ ದೃಷ್ಟಿ, ಎಂತ ಸದ್ಗುರುಗಳ ಸ್ಪರ್ಶ. ಅದಕ್ಕೆ ಪುಣ್ಯಾತ್ಮರೇ, ಮಹಾನುಭಾವ ದೊಡ್ಡವರಾಗ್ತಾರೆ, ಜೀವನ ಮುಕ್ತರು. ನಮ್ಮಂಗೆ ಕಂಡ್ರು ಕೂಡ ಅವರು ನಮ್ಮಂಗಿಲ್ಲ, ನಮ್ಮಂಗೆ ಬಂದರು ಅವರು ನಮ್ಮಂಗೆ ಬಂದಿಲ್ಲ, ನಮ್ಮಂಗೆ ಇದ್ದರು ಅವರು ನಮ್ಮಂಗಿಲ್ಲ. ಅವರು ಶರೀರ ಹೋಯ್ತಂದ್ರೆ ನಮ್ಮಂಗ ಹೋಗೋದಿಲ್ಲ. ಮುಕ್ತಿ ಅಂತ ಹೋಗೋದು ನೋಡ. ಮುಕ್ತಿ ಅಂದ್ರೆ ಅದಕ್ಕೆ ವೇದ ಹೇಳ್ತದೆ, ಮುದ್ದೈಷ ಪ್ರಾಣ ಉತ್ಕರ ಅಮಂತೆ ಹತ್ರ ಸಮವಿದೀಯಂತೆ. ನಾವು ಸತ್ತೇವೆ ಅಂದ್ರೆ ನಮ್ಮ ಆತ್ಮ, ನಮ್ಮ ಶರೀರ ಇನ್ನೊಂದು ಶರೀರಕ್ಕೆ ಹೋಗ್ತದೆ. ಬಾಡಿಗೆ ಮನೆ ಬಿಡ್ಬೇಕಾದ್ರೆ ಹೆಂಗ್ ಬಿಡ್ತೀರಿ? ಬಾಡಿಗೆ ಮನೆ ಬಿಡಿಸ್ತಾರ, ಹೆಂಗ್ ಬಿಡ್ತೀರಿ? ಒಂದ್ ಮನೆ ಹಿಡಿದು ಬಿಡ್ತೀರಿ, ಹಂಗೆ ಬಿಡ್ತೀರಿ. ಮತ್ತೊಂದು ಬಾಡಿಗೆ ಮನೆ ಹಿಡಿದು ಈ ಮನೆ ಬಿಡ್ತೀರಿ ಇಲ್ಲ? ಮತ್ತ ಮುಂದೆ ಹಿಡಿದಾಡಿ ಬಿಟ್ರೆ ಎಲ್ಲಿರ್ತೀರಿ? ರೋಡ್ ಮೇಲೆ ಇರ್ತೀರಿ. ಹಾಗ ಅಜ್ಞಾನಿಗಳ ಶರೀರ ಬಿಡ್ಬೇಕಂದ್ರೆ ಮುಂದಿನ ಶರೀರ ಹಿಡ್ಕೊಂಡು ಇಲ್ಲಿ ಬಿಡ್ತಾವ. ಇಲ್ಲಿ ಬಿಟ್ಟ ಮುಂದೆ ಸಿಗ್ಲಿಲ್ಲ ಅಂದ್ರೆ ಅವೇ ದೆವ್ವ. ರೋಡ್ ಮೇಲೆ ತಿರುಗಾಡ್ಬೇಕಂದ್ರೆ ಏನ್ ಜಾಗ ಹುಡುಗ ಆಕೆ ಅಂತ ಇವನಂತ ತಿರುಗಾಡ್ತಿರ್ತಾವ. ಯಾಕಂದ್ರೆ ಜಗದ ಸಿಕ್ಕಿಲ್ಲ ಅವಕ್ಕ. ಯಾರ ಅಂಗಡಿ ಮರ ಮಕ್ಕೋತಾವ, ಯಾರ ಅಂಗಡಿ ಮುಂದೆ ತಿರುಗಾಡ್ತಾವ, ಅವೇ ದೆವ್ವ. ತತ್ವಜ್ಞಾನಿ ಹಂಗಲ್ಲ ಯಪ್ಪ. ತತ್ವಜ್ಞಾನಿ ಹಂಗೆ ದೇಹ ಬಿಡಂಗಿಲ್ಲವ. ಅಜ್ಞಾನಿಗಳು ದೇಹ ಇರ್ತಾವ. ಅವನಿಗೆ ತತ್ವಜ್ಞಾನಿಗೆ ದೇಹವೇ ಇಲ್ಲ, ಎಲ್ಲಿ ಹೋಗುದಿಲ್ಲ. ಹತ್ರ ಇವ ಸಮವಲಿ ಅಂತೆ, ಅವನ ದೇಹ ಎಲ್ಲಿ ಹೋಗುದಿಲ್ಲ. ನಿಮ್ಗೊಂದು ಮಾತು ಉದಾಹರಣೆ ಹೇಳ್ರಿ. ಅಪ್ಪರು ಹೇಳಿದ್ರು, ಈ ಪುಗ್ಗ ಅಂತ ಇರ್ತಾವ್ರಿ, ಏನಂತಾರೆ ಬಲೂನ್. ಬಲೂನ್ಕ ಏನ್ ಇರ್ತದ ಒಳಗ? ಬಲೂನ್ದಾಗ ಏನಿರ್ತದ? ಗಾಳಿ. ಅಚ್ಚ, ಅದು ಒಂದು ಟಾಚನೆ ಚುಚ್ಚರಿ. ಟಾಚನೆ ಏನಾಕದ? ಏನಾಕದ? ಹೊಡಿತು ಅಂದ್ರೆ ಏನಾಯ್ತು? ಗಾಳಿ. ಗಾಳಿ ಹೋಯ್ತಾ? ಯಾಕಡೆ ಎಲ್ಲಿ ಹೋಯ್ತು? ಹುಬ್ಬಳ್ಳಿಗೆ ಹೋಯ್ತಾ? ದಿಲ್ಲಿಗೆ ಹೋಯ್ತಾ? ಕನ್ನಡಕ್ಕೆ ಹೋಯ್ತಾ? ಹತ್ರ ಇವ ಸಮವಿಲಿ ಅಂತೆ ಬೇರೆ ಹೇಳ್ತಾರೆ. ಹೆಂಗ ಪುಗ್ಗದ ಹೊಡೆದ್ರೆ ಹೆಂಗ ಎಲ್ಲ ಕಡೆ ಹೋಗ್ತಾರೆ, ಹಂಗ ಮಹಾತ್ಮರು ತತ್ವಜ್ಞಾನ ದೇಹ ಹೋಯ್ತು ಅಂದ್ರೆ ಯಾವ ಶರೀರಕ್ಕೆ ಹೋಗಿಲ್ಲ, ಹಿಂಗೆ ಇಲ್ಲೇ ವ್ಯಾಪಕ ಆಗ್ಬಿಡ್ತದೆ. ಈ ಗಾಳಿ ವ್ಯಾಪಕ ಗಾಳಿ ಒಳಗೆ ಹೆಂಗ್ ಕೂಡ್ತದೆ, ತತ್ವಜ್ಞಾನಿ ಆತ್ಮ ಪರಮಾತ್ಮನೊಳಗೆ ಕೂಡ್ತದಮ್ಮ. ಅದಕ್ಕೆ ಎಲ್ಲರಂತೆ ಹೋಗು, ಎಲ್ಲರಂಗೆ ತತ್ವಜ್ಞಾನಿ ದೇಹ ಬಿಡುತ್ತಿತ್ತು ಆತ್ಮ. ಅದಕ್ಕೆ ಅಂತಹ ತತ್ವಜ್ಞಾನಿಗಳ ನೋಡಿ ಹುಟ್ಟಿ ಮನುಷ್ಯ ಉದ್ಧಾರ ಬರ್ತಾರೆ. ಅಂತಹ ಮಹಾತ್ಮರನ್ನು ಆಶ್ರಯಿಸಬೇಕು. ಸಿದ್ಧಾರ್ಥರು, ಗುರುನಾಥರು ಅಂತಹ ಕೇಳಿದ್ರೆ ಗೋವಿಂದಾನ ಹಲವರಲ್ಲ, ಅದೇ ಹೋಗೋರಲ್ಲ ಬರೋರಲ್ಲ, ಸರ್ವತ್ರ ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮ. ಅಂತಹ ಸದ್ಗುರು ಸಿದ್ಧಾರ್ಥವನ್ನ ಮಹಾರಾಜರಿಗೆ ಮಾಡಿದ್ದಾರೆ. ಅವರು ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಆಯುರ್ವೇದಕ್ಕೆ ಕೊಳ್ಳಿ ನಿಮ್ಮೆಲ್ಲರಿಗೆ ಸಿದ್ಧಾರ್ಥ ಭಕ್ತಿ ದಯಪಾಲಿಸಿ ಹೇಳ್ತಾರೆ.
ಬೆಳಗುವೆ ಆರತಿಯ